ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧ್ಯಾನ ಮೂರು ಗುರೋರ್ ಮೂರ್ತಿ, ಪೂಜಾ ಮೂರು ಗುರೋರ್ ಪಾದ, ಮಂತ್ರ ಮೂಲು ಗುರೋರ್ ವಾಕ್ಯ, ಮುಕ್ತಿ ಮೂಲು ಗುರೋರ್ ಕೃಪಾ. ಗೊತ್ತಾಗ್ತದಲ್ರಿ ನಾ ಮಾತಾಡೋದ ಗೊತ್ತಾದ. ಪ್ರಸ್ತುತ ನೀವೆಲ್ಲರೂ ನೋಡಿದ್ರು ವಯಸ್ಸಿನಿಂದ ಅಗದಿ ಸಣ್ಣವರು, ಇನ್ನೂ ಹಂಗ ಗುಂಡ ಗೋಟಿ ಆಡೋರು ಏನೋ ಈಗೇನೋ ಪ್ರಾಯಕ್ಕೆ ಬಂದಂಗೆ ಇದ್ದೀರಿ. ಆದ್ರೆ ಇಂಥ ವೇಳೆದೊಳಗ ಈ ಕಡೆ ನಿಮ್ಮ ಮನಸ್ಸು ಒಳ್ಳೆಯದಂದಾಗ ನನಗೊಂದು ವಿಚಿತ್ರ ಅನ್ಸೋದು. ನೋಡು, ಹುಡುಗಿ ಇಟ್ಟದ ಆಡೋದು, ಇನ್ನು ಗೊಂಬೆ ಆಡೋದು ಅದು ಬಂದು ಕೂತದ. ಅಂದ್ರೆ ಅರ್ಥಾತ್ ಯಾವ ಒಂದು ಮೂರು ಪಾಪಗಳವ, ಕರ್ಮಗಳವ, ಅವು ನಿವಾರಣೆ ಆಗಲಿಕ್ಕೆ ಬಂದಿದ್ದರೆ ಮಾತ್ರ ಇತ್ತ ಮುಖ ಹೊಳತದ. ಇಲ್ಲದಿದ್ದರೆ ಏನಾದರೂ ಒಂದು ನೆವ ತೆಗೆದು ಬರುವುದಿಲ್ಲ ಅವರು. ಅದಕ್ಕೊಂದು ಹಿಂದರಗಡೆ ಒಂದು ಉದಾಹರಣೆ ಹೇಳ್ತೇನಂತ. ಏನು ಯಾವ ಇದಕ್ಕೆ ಬರ್ಬೇಕಾಗ್ತಂದ್ರೆ ಅವರು ಪ್ರಾರಬ್ಧ ಮಾತ್ರ ಉಳಿಬೇಕು, ಸಂಚಿತ ಆಗಮ ಕರ್ಮಗಳು ಸುಡಲಿಕ್ಕೆ ಬಂದಿರಬೇಕು. ಪ್ರಾರಬ್ಧ ಮಾತ್ರ ಉಳಿಬೇಕು. ಅಂಥವ್ರು ಮಾತ್ರ ಇಲ್ಲಿ ಬಂದುಕೊಂಡಿರ್ತಾರೆ. ಅದು ಕೂಶ ಇರಲಿ, 89 ವಯಸ್ಸಿನ ಮುದುಕ ಇರಲಿ. ಏನಂದ್ರೆ ಮೂರು ಕರ್ಮಗಳು ನಮಗೆ. ಒಂದು ಸಂಚಿತ ಕರ್ಮ, ಒಂದು ಆಗಮ ಕರ್ಮ, ಒಂದು ಪ್ರಾರಬ್ಧ ಕರ್ಮ. ಆ ಮೂರು ಕರ್ಮಗಳಲ್ಲಿ ಸಂಚಿತ, ಆಗಮ ಅವೆರಡು ಗುರುಕೃಪೆಯಿಂದ ಪಾದ ಪೂಜೆ ಮಾಡಿದ್ರೆ ನಿವಾರಣೆ ಆಗೇ ಹೋಗ್ತಾವೆ. ಅದಕ್ಕೆ ವೈಜ್ಞಾನಿಕ ವಿವರಣೆನೂ ಅದ, ತತ್ವದ ಒಂದು ಸಿದ್ಧಾಂತನೂ ಅದ. ಪ್ರಾರಬ್ಧ ಮಾತ್ರ ಯಾರಿಗೂ ಹೋಗೋದಿಲ್ಲ, ನನಗೇ ಬಿಟ್ಟಿಲ್ಲ, ಹರಿಹರ ಬ್ರಹ್ಮಾದಿಗಳಿಗೂ ಪ್ರಾರಬ್ಧ ಬಿಟ್ಟಿಲ್ಲ. ಆ ಪ್ರಾರಬ್ಧ ಹೆಂಗಂದ್ರೆ ನಾವೇ ಪ್ರಯತ್ನ ಮಾಡಿ ಕಳ್ಕೊಂಡಾಗ ಮೂರು ಪ್ರಾರಬ್ಧ ಹೋಗ್ತಾವ. ಅದಕ್ಕೆ ನೀವು ಹಿಂಗೆ ಕುಂತಿದ್ದು ನೋಡಿದ್ರೆ ಎಷ್ಟು ಸಣ್ಣವ್ರು ಕಾಣಿಲ್ಲ, ಮೀಸಿನ ಪಕ್ಕ ಮೀಸಿ ಬಂದಿಲ್ಲ, ಇಲ್ಲ ಅದಂತೂ ಸಣ್ಣ ಹುಡುಗಿ. ಅಂದ್ರೆ ನನಗಿಷ್ಟು ಸಂತೋಷ ಆಗ್ಯದ. ಪವಿತ್ರ ತಪೋಭೂಮಿ, ಇಲ್ಲಿ ಯಾವುದೇ ತೊಂದರೆಗಳಿಲ್ಲ, ಆಡಂಬರಗಳಿಲ್ಲ, ಸಾಲ ಗೊತ್ತಾಗ್ತದೆ. ಇಂಥಲ್ಲಿ ನೀವು ಉಪದೇಶ ಪಡೀಲಿಕ್ಕೆ ಬಂದಿರಿ, ಗುರುವಿನ ಮಕ್ಕಳಾಗಲಿಕ್ಕೆ ಬಂದಿರಿ ಅಂದ್ರೆ ನಿಮ್ಮ ಪುಣ್ಯ ವಿಶೇಷದಂತ. ಅದೇ ಪ್ರಕಾರ ನಮ್ಮ ಒಂದು ಅಚಲ ಸಂಪ್ರದಾಯದಲ್ಲಿ ಏನದಂದ್ರೆ ಒಂದು ಕೊಡ್ರಿ, ಪರಂಪರಾಯುತವಾಗಿ ದೇವತೆಗಳನ್ನ, ಗುರು ಹಿರಿಯನ್ನ ಸ್ಮರಿಸುವುದೇ ಒಂದು ಮೊದಲನೇ ಕೆಲಸ ಯಾವುದೇ ಮಂಗಲ ಕಾರ್ಯದಲ್ಲಿ. ನಿಮಗೆ ಕೇಳಿಸ್ತದಿಲ್ರಿ? ಕೇಳಿಸ್ಲಿಂದ್ರಿ ಈ ಕಡೆ ಬರಲ್ಲ, ಬೇಕಾದಂಗೆ ಜಾಗ. ಮಂಗಲ ಕಾರ್ಯದಲ್ಲಿ ಗುರು ಹಿರಿಯರು, ದೇವತೆಗಳನ್ನು ನೆನೆಯುವುದು ಒಂದು ಪವಿತ್ರ ಕಾರ್ಯ. ಅದನ್ನ ಈ ಪ್ರಸ್ತುತದಲ್ಲಿ ನಾನು ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದೇನೆ. ಏನು ಅತುಲಿತಾನಂತ ಶ್ರೀ ವಿಭೂತಿ ಪುರುಷರು, ಬ್ರಹ್ಮದ್ವಾಸಿಷ್ಠ ಸಿದ್ಧಾಂತ ಪೂರ್ಣ ಬ್ರಹ್ಮೋಪದೇಶಕರು, ಪಂಚಮಹಾಭೂತಗಳನ್ನು ಸ್ತಂಭಿಸಿದವರು. ಹಾಗೆಯೇ ನನ್ನ ಲೌಕಿಕ ಹಾಗೂ ಅಲೌಕಿಕಗಳ ಎರಡರ ಉನ್ನತಿಗೆ ಕಾರಣೀಪುರುಷರಾದಂಥ ಆ ಮಹಾ ಸದ್ಗುರು ಪ್ರಸ್ತುತದಲ್ಲಿ ಅವರು ಬ್ರಹ್ಮೀಭೂತರಾಗಿ ಹೋಗ್ಯಾರ. ನನಕ ಸಣ್ಣವರು, 13 ವರ್ಷ ಸಣ್ಣವರಿದ್ದರು. ಅವ್ರದ್ದು ನನಗೆ ಸಾಕು ಜೀವನ, ನಾನು ಹೋಗಿ ಬಿಡ್ತೀನಂತಂದ್ರು. ಹೋಗ್ರಂತೆ ಬ್ರಹ್ಮರಂದ್ರ ಒಡೆದು ಪ್ರಾಣ ಬಿಟ್ಟು ಹೋಗಿಬಿಟ್ರು. ಕೇವಲ 60 ವರ್ಷ ಒಳಗ ಹೊರಗಾಗಿತ್ತು. ಅಲ್ಲಂದ್ರು ಹೋಗ್ತೀವಿ ಅಂದ್ರೆ ಹೋಗ್ರಂತೇಳಿ. ಮತ್ತು ಅವರಿಗೆ ಎದುರಾಡೋ ಸಾಮರ್ಥ್ಯ ನನಗೆ ಇದ್ದಿದ್ದಿಲ್ಲ, ಗೊತ್ತಾಯ್ತು ರೀ. ಹೋದ್ರವರು ಅವರನ್ನು ಈ ಸುಸಮಯದಲ್ಲಿ ಇಂಥ ಪವಿತ್ರ ತಪೋಭೂಮಿದು, ಯಾರು ತಪಸ್ಸು ಮಾಡ್ಯಾರ ಇಲ್ಲಿ, ಅಂಥ ತಪೋಭೂಮಿಯಲ್ಲಿ ನಾನು ನನ್ನ ಸದ್ಗುರುವಿನಿಗೆ ಸ್ಮರಿಸುತ್ತಿದ್ದೇನೆ. ಹಾಗೆಯೇ ನನಗೆ ಈ ಭೌತಿಕ ದೇಹವನ್ನು ದಯಪಾಲಿಸಿರುವ, ಅಂದರೆ
ಅಂತರಾತ್ಮ ಸ್ಥಿತಿಯಲ್ಲಿದ್ದ ನನ್ನ ಆತ್ಮಕ್ಕೆ ಈ ದೇಹವೆಂಬ ನೆಲೆ ತೋರಿ ಅವರೂ ಭ್ರಮೀಭೂತರಾಗಿ ಹೋಗ್ಯಾರ, ಅವರೂ ಹೋಗ್ಯಾರ. ತಾಯಿ ತಂದೆಗಳನ್ನು ಈ ಸುಸಮಯದಲ್ಲಿ ಸ್ಮರಿಸುತ್ತಾ ಇದ್ದೇನೆ. ಅದರಂತೆ ಈ ಕ್ಷೇತ್ರಕ್ಕೆ ಅಧಿಪತಿಯಾದಂಥ ಯಾರ ದೇವರಲ್ಲಿ ಮಲ್ಲಿಕಾರ್ಜುನರಿಗೂ ನನ್ನ ಅನಂತ ನಮನಗಳನ್ನು ಇಲ್ಲಿ ಸಲ್ಲಿಸುತ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಕೂಡಿದಂಥ ಎಲ್ಲ ಗುರು ಹಿರಿಯರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸಿ ಮುಂದಿನ ಕಾರ್ಯ ಪ್ರಾರಂಭಿಸ್ತೇನೆ. ಯಾಕಂದ್ರೆ ಯಾವುದೇ ಕಾರ್ಯ ಮಂಗಲ ಮಾಡಬೇಕಾದ್ರೆ 3 ವಿಧದ ಮಂಗಲಗಳಿವ. ಒಂದು ವಸ್ತು ನಿರ್ದೇಶ ಮಂಗಲ, ಎರಡನೇದ್ದು ಆಶೀರ್ವಾದ ರೂಪ ಮಂಗಲ, ಮೂರನೇದ್ದೇ ನಮಸ್ಕಾರ ರೂಪ ಮಂಗಲ. ಈ 3 ಮಂಗಲಗಳಲ್ಲಿ ನಾನು ಆಶೀರ್ವಾದ ರೂಪ ಮಂಗಲದೊಂದಿಗೆ ಈ ಯಾವ ಉಪದೇಶ ಅನ್ನತಕ್ಕಂಥ ಮಹತ್ ಕಾರ್ಯ ನಾನು ಪ್ರಾರಂಭಿಸುತ್ತಾ ಇದ್ದೇನೆ. ಅದರಂತೆ ನನ್ನ ಗುರುಗಳನ್ನು, ನನಗೆ ಬ್ರಹ್ಮವಿದ್ಯೆಯನ್ನು ಎರೆದಂಥ ಆ ಗುರುವಿಗೆ ಶ್ರೀ 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 ಅಂತಕ್ಕಂಥ 3 ಶ್ರೀಕಾರಗಳಿಂದ ಅವರ ಒಪ್ಪಿಗೆಯನ್ನು ಪಡೆಯುತ್ತಾ ಇದ್ದೇನೆ. ಯಾಕೆ ಒಂದೇ ಸರಿ ಸಾಕಲ್ತಿದ್ದಿದ್ದಿಲ್ಲ? ಶ್ರೀ 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 3 ಶ್ರೀ ಯಾಕೆ ಬೇಕಾಯ್ತು ಹೇಳ್ರಿ? ಪ್ರಾಜ್ಞರೆಲ್ಲ ಕೂಡಿರಿ, ದೊಡ್ಡ ಊರ, ಶ್ರೀ 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 ಇಂಥ ಸ್ವಾಮಿಗಳಿಗೆ ವೇದಿಕೆ ಮೇಲೆ ಬರಲಿಕ್ಕೆ ವೇದಿಕೆ ವತಿಯಿಂದ ಕರೆಯುತ್ತಿದ್ದೇವೆ ಅಂತ ಹೇಳಿ ಮೈಕ್ನ ಹೇಳ್ತಿದ್ದೇವೆ. ಯಾಕೆ ಒಂದು ಶ್ರೀ ಅಂದ್ರೆ ಅವ್ರು ಹೊಡಿತಿರೋದನ್ನು 2 3 ಯಾಕೆ ಶ್ರೀ ಹಾಕಿದ್ರಿ? ಯಾರು ಹೇಳೋದಲ್ಲ. 3 ಶ್ರೀ ಯಾಕೆ ಹಾಕ್ತಾರೆ ಅಂದ್ರೆ, ಒಂದು ದೇಹಗತ ಶ್ರೀ, ಪ್ರಸ್ತುತದಲ್ಲಿ ನಮಗೆ ಈ ದೇಹ ಕಾಣುತ್ತದೆ, ದೇಹಗತ ಶ್ರೀ. ಇನ್ನು ಎರಡನೇ ಶ್ರೀ, ಈ ದೇಹಕ್ಕೆ ಅಭಿಮಾನಿಯಾದಂಥ ಆತ್ಮ ಒಳಗದಲ್ಲ, ಹೌದು, ನಾನು, ನಂದು, ನನ್ನಿಂದ, ನನಗೆ, ನಾನೇ ಅನ್ನತಕ್ಕಂಥದ್ದು ಒಂದು ಒಳಗದಲ್ಲ, ಆ ಆತ್ಮಸ್ವರೂಪಕ್ಕೊಂದು ಶ್ರೀ. 2 ಶ್ರೀ ಬಾದು. ಇನ್ನೊಂದು ಯಾವುದು ಇಲ್ಲಿ ತಂದದ ಮತ್ತು ಬದುಕಲಿಕ್ಕೆ ಅವಕಾಶ ಕೊಟ್ಟದ, ಯಾವಾಗ ಒಯ್ತದೋ ಗೊತ್ತಿಲ್ಲ. ಆ ಗೊತ್ತಿಲ್ಲದಂಥ ವಿಧಿಗೆ ಅಥವಾ ಪರಮಾತ್ಮನಿಗೆ, ಆ ಪರಬ್ರಹ್ಮ ಸ್ವರೂಪಕ್ಕೆ ಇನ್ನೊಂದು ಶ್ರೀ, ತ್ರಿವಾರ ಶ್ರೀ. ಶ್ರೀ 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 ಅಂದರೆ ದೇಹಗತ ಶ್ರೀ, ಆತ್ಮಗತ ಶ್ರೀ, ಪರಮಾತ್ಮಗತ ಶ್ರೀಯಿಂದ ನಾನು ಇವತ್ತಿನ ಯಾವ ಒಂದು ನಿಮ್ಮೆಲ್ಲರಿಗೆ ನಮ್ಮ ಯೋಗಕಾಂಡದಲ್ಲಿ ಹೇಳಿರ್ತಕ್ಕಂಥ ಯಾರು ಕಪಿಲ ಮುನಿಯಿಂದ ಪ್ರಣೀತವಾದಂಥ ಸಾಂಖ್ಯ ಯೋಗ ಅನ್ನತಕ್ಕಂಥ ಯೋಗ ನಿಮ್ಗೆ ಹೇಳ್ತಾ ಇದ್ದೇನೆ. ಯೋಗ ಅಂದ್ರೆ ಏನ್ರಿ? ಎಲ್ಲರೂ ಯೋಗ, ಬಾಬಾ ರಾಮದೇವ್ ಅವನು ಮೈ ಕೈ ಮಣಿಸ್ತಾನ, ಗಡ್ಡ ಬಿಟ್ಕೊಂಡು ನೋಡಿರ್ಬೇಕು ನೀವು. ಆಸಾರಾಮ್ ಬಾಪು ಅಪ್ಪ ಮಗ ಹೋಗಿ ಇಬ್ರು ಕೂಡ ಬಿದ್ದರು ಜೇಲ್ದಾಗ, ನೀವು ಗೊತ್ತಿರ್ಬೇಕು. ನೀವು ದೊಡ್ಡ ಪ್ರತಿನಿತ್ಯ ಹಿಂದಿಯೊಳಗೆ ಹೇಳ್ತಿದ್ರು ಅವರು, ಟಿವಿ ಚಾನಲ್ದೊಳಗೆ. ಎಷ್ಟು ಜನ ಕಲಿತಿಂದ ಪರದೇಶಿಂದ ವಿಮಾನದಾಗ ಬರ್ತಿದ್ರು ಅವರು ಒಂದು ಪ್ರವಚನ ಕೇಳಲಿಕ್ಕೆ. ಅಂಥ ಮಹಾನುಭಾವರು ತಂದೆ ಮಗ ಇಬ್ರು ಕೂಡುವ ಬಗ್ಗೆ ಗೊತ್ತದ ನಿಮ್ಗೆ? ಅವರಿಬ್ರು ಜೈಲ್ದಾಗಾರ. ಹೀಗೆ ಮೋಸ ಮಾಡಿ ಹೇಳುವ ಯೋಗ ನಮ್ಮದಲ್ಲ. ಅದಕ್ಕೆ ಸಾಂಖ್ಯ ಯೋಗ ಯಾಕೆ ಹೇಳ್ತೀನಿ ಅಂದ್ರೆ, ಕ್ರಮೇಣ ನಿಮ್ಮ ಮನಸ್ಸಿನಲ್ಲಿ ಸಂಶಯ, ಸಂಕಲ್ಪ, ವಿಕಲ್ಪಗಳು ದೂರವಾಗಲಿ ಮತ್ತು ಇನ್ನು ಅನೇಕ ರೀತಿಯಿಂದ ದೇಹ ರೋಗದ ಗೂಡಾಗ್ಯದ. ದೇಹ ಒಂದು ರೋಗ ನೂರಾರು, ನಮಗೆ ತಿಳಿಲಾರದೆ ನಮ್ಮಲ್ಲಿ ರೋಗ ಅವೇ. ನಮಗೇನೂ ಇಲ್ಲ, ಆರೋಗ್ಯವಾಗಿದ್ದೀವಿ ಅಂತ ಹೇಳ್ತೀರಿ, ಆದರೂ ಕುಂತೇವ ಒಳಗ ರೋಗ. ಯಾವ ಸಮಯದಲ್ಲಿ ಯಾವಾಗ ನಿಮ್ಮನ್ನು ಮುಚ್ಚಿಗೆ ಹಾಕಬೇಕು ಅಂತ ಅವು ಕಾಯ್ತವ.
ಶುಗರರೇ ಕಾಯ್ತದ, ಬಿ ಪಿಯರೇ ಕಾಯ್ತದ, ಹಾರ್ಟರೇ ಕಾಯ್ತದ, ಲಿವರರೇ ಕಾಯ್ತದ, ಕಿಡ್ನಿಯರೇ ಕಾಯ್ತಿರ್ತಾವ, ಬ್ರೈನರೇ ಇದು ಅಲ್ಲ ಅರ್ಧಾಂಗವಾಯು, ಹಾಂಗು ಹಿಂಗು ಅವೆಲ್ಲ ಅವೇ ಮೊದಲೇ DNA ಅಂತಾರೆ ನೋಡಿ, ಜೀನ್ಸ್ ತಾಯಿ ತಂದೆಯಿಂದ ವರ್ಗಾವಣೆಗೊಂಡು 11 ತಲೆಮಾರಿನ ಪ್ರಕಾರ ಹರಿದು ಬಂದಿಯವ. ಅದರ ಅಣುಗಳು, ಅದರ ಬೀಜ ಕಣಗಳು ನಮ್ಮಲ್ಲಿ ನಾವು ಯಾವಾಗ ನಮ್ಮ ಶರೀರದ ಮೇಲಿನ ಒಂದು ಲಕ್ಷ್ಯ ಕಡಿಮೆ ಮಾಡ್ತೀವಿ ಅವಾಗ ಪ್ರಬಲ ಆಗಿ ಏಟು ಕೊಡ್ತಾವ. ಅವರ ಬೀಜಗಳ ಮೊಳಕೆಯನ್ನೇ ಮುರಿಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ, ಈಗ ಸಾಂಖ್ಯ ಯೋಗದಿಂದ ಅಮಿತ ವಿಶ್ವದ ಚೇತನ ಶಕ್ತಿ ಒಳಗೆ ಎಳೆದುಕೊಂಡು ಆ ಬೀಜ ರೋಗಾಣುಗಳ ಬೀಜ ಏನಾದ್ರು ಮುರಿಬೇಕಾದ್ರೆ ಪ್ರಥಮದಲ್ಲಿ ಸಾಂಖ್ಯ ಯೋಗ ಮಾಡಲೇಬೇಕು. ಯಾವಾಗ ನಾರದರು ಆಕಾಶ ಮಾರ್ಗದಲ್ಲಿ ಹೊರಟಿದ್ರು, ಎಲ್ಲಿಗೆ? ಶ್ರೀಮನ್ನಾರಾಯಣ ಲಕ್ಷ್ಮೀ ಸಹಿತವಾಗಿ ವಾಸವಾಗಿದ್ದಂಥ ಸ್ಥಳ ಯಾವುದು? ಕ್ಷೀರಸಾಗರ, ಹಾಲಿನ ಸಮುದ್ರ. ಹಾಲಿನ ಸಮುದ್ರ ಮತ್ತೆ ಏನಾದ್ರು ಬಿದ್ದರೆ ಕೆಟ್ಟಿಲ್ಲ ಅನ್ನೋದು ಹಂಗೇದ ಸಮುದ್ರ. ಹೌದಲ್ರಿ? ಎಲ್ಲ ಹುಟ್ಟದ ಹಿಡಿದು ಹಾಲಿನ ಸಮುದ್ರದೊಳಗೆ ಅವ ಮನೆಗೆ 7 ಅಡಿ ಸರ್ಪ ಹಿಂಗೆ ಅವನಿಗೆ ನೆರಳು ಮಾಡಿದ. ಇಂದಿರಾ ಲಕ್ಷ್ಮಿ ಕಾಲು ಹೊತ್ಕೋತು, ಆ ಹಾಲು ಕೆಟ್ಟೇ ಇಲ್ಲ, ಒಂದಿನ ಇಟ್ಟರೆ ಕೆಟ್ಟು ಹೋಗ್ತವ. ಹೇಳಲಿಕ್ಕೆ ಕಾರಣವ ಅದು ಭೌತಿಕ ಹಾಲು. ಎಮ್ಮೆ ಆಡ ಆಕಳಿಂದ ಹಿಂಡ್ಕೊಂಡು ಹಾಲ ಕೆಡ್ತಾವ. ಇದು ಎಲ್ಲಿದಂದ್ರೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ಕೆಂಪು ಬಿಳಿ ಮಿಶ್ರಿತ ನರಮಂಡಲ ಏನದ ಅಲ್ಲಿ ಆ ಶ್ರೀಮನ್ ನಾರಾಯಣ ಇದ್ದಾನೆ. ಅಲ್ಲಿಯೇ ಜಗತ್ತಿಗೆ ಕಾರಣವಾದಂತಹ ಮಾಯೆ ಇರ್ತದ. ಅಲ್ಲಿಯೇ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಅಂತಕ್ಕಂಥ 7 ಹಿಡಿ ಸರ್ಪ ಹಿಂಗದ. ಅದು 3.5 ಸುರುಳಿಯಾಗಿ ಎಲ್ಲಿ ವಾಸ ಮಾಡ್ಯಾರ. ಎಲ್ಲಿ? ಮೂಲಾಧಾರದಲ್ಲಿ. ಅದನ್ನು ಈ ಉಳುಕಿದವ್ರು ಹೇಳಿದ್ರೆ ತಿಳಿಯೋದಿಲ್ಲ ಅಂತೇಳಿ ಅವರು ಹೊರಗೊಂದು ಕ್ಷೀರ ಸಮುದ್ರ ಇತ್ತು ಅಂತೇಳಿ ಹೇಳ್ಯಾರ. ಈಗ ಭೌತಿಕವಾಗಿಯೇ ಹೊಂಡನ, ಯಾಕಂದ್ರೆ ಅಷ್ಟು ಆಳವಾಗಿ ಒಳಗೆ ಪ್ರವೇಶಕ್ಕೆ ಇವರಿಗೆ ಗೊತ್ತಾಗ್ತದೆ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾರದರು ಬಂದರು. ಕ್ಷೀರ ಶರದಿ ಶಯನ ಶಯನ ಸರೋಜನಯನ ಸದುಭಕುತ ಸಾಂಗೋಪನ ಗೈವ ಮಾಧವನೇ ತವ ನಾಮಾಮೃತವ ಅಂತ ಧ್ಯಾನ ಮಾಡಿ ಹೋದ್ರೊಳಗೆ ನಾರಾಯಣ ಬಾರಪ್ಪ ಅಂತ ಕರೆದ. ನಾರದಿಗೆ ಯಾಕಪ್ಪ ಇಲ್ಲಿಗೆ ಯಾಕೆ ಬಂದಿದ್ದ ಕಾರಣ? ಕೈಯಾಗ ತಂಬೂರಿ, ಚಿಟಿಕಿ ತಾಳ ಹೇಳಿದ್ರು. ಯಾರು ಆ ನಾರಾಯಣ ಧ್ಯಾನ ಮಾಡುತ್ತಾ ನಾರದರು ಬಂದರು. ಏನಪ್ಪ ಏನು ತಂದಿದೆ ಮಾಹಿತಿ? ಯಾಕಂದ್ರೆ ಆಗಿ ನಂಗೆ ಈ ಮೊಬೈಲ್ ಆಗಲಿ ಆಯ್ತಾ ಇನ್ನಿತರ ಯಾವುದೇ ಪೋಸ್ಟ್ ವಗೈರೆ ಸ್ಪೀಡ್ ಪೋಸ್ಟ್ ಅದು ಏನೂ ಇದ್ದಿಲ್ಲ ಮಾಹಿತಿ ಕಳಿಸಲ್ಕ. ಆವಾಗ ಸ್ವತಃ ನಾರದರೇ ಓಡಾಡ್ತಿದ್ರು ಪೋಸ್ಟ್ ಮನ್ ಆಗಿ ಎಲ್ಲ ಕಡೆ, ಗೊತ್ತಾಯ್ತಾ? ಈಗ ಮೊಬೈಲ್ ಆಗ್ಯದ, ಇಲ್ಲೇ ಕೂತಲ್ಲಿ ಹೆಚ್ಚು ಹೇಳಿದ್ರೆ ಹೋಗ್ತಾವ. ಅವ್ರಿಗೆ ನಾರದಿಗೆ ಹಂಗೆ ಅನುಕೂಲತೆ ಇದ್ದಿದ್ದಿಲ್ಲ, ತಂತ್ರ ಯುಗ ಇದ್ದಿದ್ದಿಲ್ಲ. ಅವಾಗ ಇನ್ನು ಮಂತ್ರ ಯುಗ ಇತ್ತು. ಅವಾಗ ಹೇಳಿದ್ರು, ಸ್ವಾಮಿ, ಭೂಲೋಕದಲ್ಲಿ ಜನ ಅಸಂಖ್ಯಾತ ರೋಗಗಳಿಂದ, ಪಾಪ ಕರ್ಮಗಳಿಂದ, ಸಂಶಯ ವಿಕಲ್ಪಗಳಿಂದ ನರಳಿ 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 ಸಾಯುತ್ತಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಉಪಾಯವ ಹೇಳಿ ಅವರು ನಿನ್ನ ಪಾದಕ್ಕೆ ಬರುವಂಗನ್ನು ಹಂಚಿಕೆ ಮಾಡುವಂತ ನಾರದರು ಯಾವ ತೋರಿಸ್ಕೋತೀರೇನ್ರಿ? ಇಲ್ಲ. ಯಾವ ಇವರಿಗೆ ಯಾರಿಗೆ? ನಾರಾಯಣನಿಗೆ ಅವರು ಬೇಡದರು. ನಾರಾಯಣ, ಲೋಕ ಕಲ್ಯಾಣಾರ್ಥವಾಗಿ ನೀನು ಕೇಳಿದ್ದು ನನಗೆ ಬಹಳ ಸಂತೋಷ ಆಗ್ಯದ ನಾರದ, ಹೇಳ್ತೀನಿ ಕೇಳು. ಏನು ಹೇಳಿದ್ರು ಅಂದ್ರೆ, ಮುಂದೆ ನಾನು ದೇಹಹೂತಿ ಹಾಗೂ ಯಾರು ಕದರ್ಮ ಎಂಬ ಋಷಿ, ಕದರ್ಮ ಋಷಿ ಅವನ ಹೆಂಡತಿ ದೇಹಹೂತಿ ಅಂತ ಈಗಾಗಲೇ ಭೂಲೋಕದಲ್ಲಿ ಜನ್ಮ ತಾಳ್ಯಾರ. ಅವರು ಅನಂತ ತಪಸ್ವಿಗಳು. ಯಾರು? ಕದರ್ಮ ಋಷಿ ದೇವಹೂತಿ ಅನ್ನತಕ್ಕಂಥ ಹೆಂಡತಿಯೊಡನೆ ಅವರು ದ್ವೈತವನದಲ್ಲಿ ಅವರು ತಮ್ಮ ತಪಶ್ಚರ್ಯ ಮಾಡ್ಕೊತಿದ್ದಾರೆ. ಅವರ ಹೊಟ್ಟೆಯಿಂದ ನಾನು ಹುಟ್ಟಿ ಬರ್ತೀನಿ.
ಆವಾಗ ಅವ್ರು ನನಗೆ ಏನಂತ ನಾಮಕರಣ ಮಾಡ್ತಾರಂದ್ರೆ ಕಪಿಲ ಅಂತ ನನಗೆ ಹೆಸರಿಡ್ತಾರ. ಅವನೇ ನಾನು ಇರ್ತೀನಿ ನೋಡು ಅಂಥೇಳಿ ವಿಷ್ಣು ನಾರದನಿಗೆ ಒಂದು ಇದು ಕೊಟ್ಟ, ಆಶ್ವಾಸನೆ ಕೊಟ್ಟ. ಎದಕ್ಕಾಗಿ? ಒಂದು ಯೋಗ ಮಾರ್ಗ ತಿಳಿಸಿ ಜನರ ರೋಗ ರುಜಿನಗಳನ್ನು ಸಂಹರಿಸಿ ನಂತರ ಅವರು ನನ್ನ ಪಾದ ಸೇರುವ ಹಾಗೆ ಅವರ ಶರೀರ ಶುದ್ಧೀಕರಣ ಮಾಡಿ ನಂತರ ಅವರ ಮನಸ್ಸು ಸ್ಥಿತಪ್ರಜ್ಞೆ ಆಗುವ ಹಾಗೆ ಮಾಡಿ ನನ್ನಲ್ಲಿ ಐಕ್ಯ ಮಾಡ್ಕೋತೀನಪ್ಪ ಹೋಗಂತೇಳಿ ಕಳಿಸೋರು. ಮುಂದೆ ಕಾಲಾಂತರದಲ್ಲಿ ಕಣಾದ ಮುನಿಗಳು, ಕಪಿಲ ಮುನಿಗಳು ಹುಟ್ಟಿದರು. ಯಾರು? ಕರ್ದಮ ಋಷಿ ಮತ್ತು ದೇವಹೂತಿಯ ಗರ್ಭದಿಂದ. ಅವರೇ ಪ್ರಥಮವಾಗಿ ಭೂಲೋಕಕ್ಕೆ ಸಾಂಖ್ಯ ಯೋಗವನ್ನು ತಂದವರು. ಸಾಂಖ್ಯ ಯೋಗದ ಸಂಖ್ಯಾಶಾಸ್ತ್ರ ಅಂದರೆ ಇದರೊಳಗೆ ಹೆಚ್ಚಾಗಿ ಪಂಚೀಕರಣ ಬರ್ತದೆ. ತಿಳಿತದ ತಂಗಿ, ಕೇಳ್ಕೊ, ಒಮ್ಮಿಂದೊಮ್ಮೆ ಬರುವುದಿಲ್ಲ, ನಾನೇನು ಹೇಳ್ತೀನಿ ಅನ್ನೋದು ತಿಳ್ಕೊ. ತಿಳಿತದಿಲ್ಲ? ಆವಾಗ ದೊಡ್ಡವರಾದರು ಯಾರು? ಕಪಿಲ ಮುನಿಗಳು ದೊಡ್ಡವರಾಗಿ, ಮತ್ತು ಅವರಿಗೊಂದು ಜೋಡಿ ಬೇಕಾಗಿತ್ತಲ್ಲ. ಅವರು ಯಾವಾಗಲೂ ಆದಿಶೇಷ ಅವ್ರ ಸಂಗಡಲೇ ಇರಬೇಕು. ಅವರು ಸಂಕಲ್ಪ ಮಾಡಿದ್ರು, ಆದಿಶೇಷ ನೀನಿದ್ರ ವೈಕುಂಠದಲ್ಲಿ, ನಾನಿದ್ರ ದ್ವೈತವನದಲ್ಲಿ ಇಲ್ಲಿ ಅಡವ್ಯಾಗ ಬಿದ್ದೆ, ಬಂದು ಯಾವಾಗ ಬರ್ತೀನಿ, ನನ್ನ ಹಾಸಿಗಿಲ್ಲ, ಒದಿಕ್ಕಿಲ್ಲ, ಈ ಋಷಿ ಮುನಿಗಳು ಚರ್ಮ ಹಾಸ್ಕೊಂಡು ಬೀಳ್ತಾವ ಅಂತ ಕೂಡ ಆದಿಶೇಷ ಬಂದ. ಯಾವ ರೂಪದಿಂದ ಬಂದ? ಲಕ್ಷ್ಮಣನಾಗಿ ಹುಟ್ಟಿದ. ಲಕ್ಷ್ಮಣನೇ ಆದಿಶೇಷನಾಗಿ ಬಂದ. ಯಾರಿಗೆ? ಇವರಿಗೆ. ಅಂದರೆ ಹೆಸರಲ್ಲಿ ಲಕ್ಷ್ಮಣ ಅಂತ ಬಳಸಿಲ್ಲ ಅವರು. ಆ ಆದಿಶೇಷನೇ ನಾರಾಯಣನಿಗೆ ಬಂದು ಇದು ಕೊಟ್ಟ. ಆವಾಗ ಹಲವಾರು ಜನ ಆಶ್ರಮದಲ್ಲಿ ಜನ ಕೂಡ್ತಿದ್ರು. ಕೂಡಿ ಅವರ ಲಕ್ಷಣ, ಅವರ ವೇಷಭೂಷಣ ಅವ್ರದೆಲ್ಲ ನೋಡಿ ಜನ ಮಾರು ಹೋದರು. ಯಾರು? ಕಪಿಲ ಮುನಿಗಳು. ಮುನಿಗಳೇ, ನಮಗೇನು, ನೀವರೇ ಮುನಿಗಳಿದ್ದೀರಿ, ನಮಗೆ ಮುಂದಿನ ಒಂದು ಹಂಚಿಕೆ ಹೇಳ್ರಿ, ಮುಂದಿನ ಏನು ಅಂತಂದಾಗ ಅವರಿಗೆ ಅವರ ಒಂದು ಲಕ್ಷಣ ಅಂದ್ರೆ ಇವರು ಸಾಧನ ಚತುಷ್ಟಯ ಸಂಪನ್ನರಿದ್ದಾರೋ ಇಲ್ಲ ಅನ್ನೋದು ನೋಡಿಕೊಂಡು ಅವರು ಮುಂದಿನ ವಿಷಯ ಹೇಳಲಿಕ್ಕೆ ಇದು ಮಾಡೋದು. ಸಾಧನ ಚತುಷ್ಟಯ ಸಂಪನ್ನ ಅಂದರೆ ವಿವೇಕ, ವೈರಾಗ್ಯ, ಮುಮುಕ್ಷತ್ವ ಮತ್ತು ಷಟ್ ಸಂಪತ್ತಿಗಳು ಇವರಲ್ಲಿ ಇದ್ದಾವೋ ಇಲ್ಲ ಅಂತ ನೋಡ್ಕೊಂಡು ಅವರಿಗೆ ಉಪದೇಶ ಕೊಡ್ತಿದ್ರು. ಯಾರು? ಕಪಿಲ ಮುನಿಗಳು. ಹೇಗೆ ನಂಗೆ ₹1.5 ₹2 ₹5 ಉಪದೇಶ ಕೊಡ್ತಿದ್ದಿಲ್ರಿ ಅವಾಗ. ಕೊಡೋದು, ಆ ಕಡೆ ಹೋಗಿ ಬಿಡೋದು. ಅವ್ರು ಇದ್ರು ಆಟಿ, ಇವ್ರು ಇದ್ರು ಆಟಿ, ಇವ್ರ ದರ್ಶನ ಅವ್ರಿಗಿಲ್ಲ, ಅವ್ರ ದರ್ಶನ ಇವ್ರಿಗಿಲ್ಲ. ಹಾಂಗಿಲ್ಲ. ಅವರೊಮ್ಮೆ ಕೈ ಹಿಡಿದವ್ರು ಹೇಳ್ತಿದ್ರು, ಋಷಿ ಮುನಿಗಳು ಹಿಡಿತಿದ್ರು ಕೈಯ, ಬಟ್ ಹಿಡಿಬೇಡ, ಇಲ್ಲಿ ಹಿಡಿ ಅಂತ ಹೇಳ್ತಿದ್ರು. ಇಲ್ಲಿ ಹಿಡಿದ್ರೆ ಹೋಲಕ್ಕೆ ಬರ್ತದೆ, ಇಲ್ಲಿ ಹಿಡಿದ್ರೆ ಬರುವುದಿಲ್ಲ. ಅಂದ್ರೇನು? ಪರಿಪೂರ್ಣದವರೆಗೆ, ನಿನ್ನನ್ನು ನೀನು ಅರಿಯುವವರೆಗೆ ಮಾತ್ರ ನನ್ನ ಸೇವೆ ಮಾಡಲೇಬೇಕು, ನನ್ನ ಸಂಗಡ ಇರಲೇಬೇಕಂತ ಹೇಳಿ ಅವರು ವಾಗ್ದಾನ ತಗೊಂಡು ಅವರಿಗೆ ಹೇಳ್ತಾ ಇದ್ರು. ಅಂದ್ರೆ ನಡೆಸಿದ್ರೆ ನಿಮ್ಗೆ ಹಂಗೆ ವಿಷಯ ವಿಸ್ತರಣೆ ಆಗಲಿ, ಏನು ಯಾವ ತೊಂದರೆ ಇಲ್ಲ. ಇವತ್ತು ನಿಮ್ಗೆ ರವಿವಾರದ ಸೂಟಿನೂ ಅದ ಆಯ್ದ್ರ ನಡೀತದಿಲ್ಲ. ಅವಾಗ ಏನು ಮಾಡಿದರು ಅಂದ್ರೆ ಅವರು ಹೇಳಲಿಕ್ಕೆ ಎಲ್ಲರನ್ನು ಪರೀಕ್ಷೆ ಮಾಡಿ, ಈ ನೋಡ್ರಿ ಹುಡುಗ ಮೊನ್ನೆ ಒಂದೇ ಮಾತಿಗೆ ಬಂದೇ ಬಿಟ್ಟಾನ, ನಾ ಬರ್ತಾನೂ ಇಲ್ಲತ್ತಿದ್ದೆ. ಯಾಕಂದ್ರೆ ನೌಕರದಾರರು ಅದೇನು ಮಾಡ್ತೀರಿ ತೊಗೊಂಡು ಒಣ ವಯಸ್ಸಾದ್ಬಳ್ಕತ್ತಾರ. ಕೆಲವರು ವಯಸ್ಸಾಗುತ್ತಾನೆ ಏನು ಮಾಡೋದಿಲ್ಲ, ಮಾಡೋನ್ಗೆ ಆದ್ಲತ್ತಾರ. ವಯಸ್ಸಾದ ಬಳಿಕ ನೀಗದಿಲ್ಲಲ್ಲ, ಅವಾಗ ಬೇಕತ್ತ ಉಪದೇಶ ಅವ್ರಿಗೆ. ಗೊತ್ತಾಗ್ತದಿಲ್ರಿ? ಯಾಕಂದ್ರೆ ಯಾರು ಕೇಳೋದಿಲ್ಲಲ್ಲ. ಅವಾಗ ಮಾರಾಟಕ್ಕೆ ಇಟ್ಟರು ತುಳಿದು ಹೋಗ್ತಾರಂತೇಳಿ ಅವಾಗ ಉಪದೇಶ ತಗೊಂಡು ಮುಕ್ತರಾಗವ್ರತ್ತದ. ಯಾವಾಗ ನಮ್ಮಲ್ಲಿ ಎಲ್ಲ ಇಂದ್ರಿಯಗಳು ಸದೃಢ ಇರ್ತಾವ. ಯಾಕಂದ್ರೆ ಮಹಾತ್ಮ ಗಾಂಧಿಯವರು ಅವರು 2 ಮಕ್ಕಳಾದ ಕೂಡಲೇ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ಲಿಕ್ಕೆ ಅವರು ಮನಸ್ಸು ಮಾಡಿದ್ರು. ಮನಸ್ಸು ಮಾಡಿದ್ರೆ ನಾನು ಎಷ್ಟರ ಮಟ್ಟಿಗೆ ಬ್ರಹ್ಮಚರ್ಯ ಇರ್ಬೇಕಂತ ತಿಳಿಬೇಕಾದ್ರೆ ಹೆಂಗ್ ಮಾಡ್ಬೇಕಂತ ಪ್ರಯೋಗ ಕೊಟ್ಟಿದ್ರು. ಏನು ಮಾಡಿದ್ರು? ಸಣ್ಣ ವಯಸ್ಸಿನ ಹುಡುಗಿಯರು ನಡಬರಕ್ಕೆ ಮಲ್ಕೋತಿದ್ರತ್ತ. ಅರ್ಥ ಆಗ್ತದ್ರಿ?
ಅಂದ್ರೆ ಹುಡುಗಿಯರ ಮಗ್ಲ ಮಲ್ಕೊಂಡಾಗ ನಾನು ಒಂದು ಸ್ಥಿತಪ್ರಜ್ಞನಾಗಿರ್ತೀನಿ, ನನ್ನ ಇಂದ್ರಿಯಗಳು ನನ್ನ ಸ್ವಾಧೀನ ಇರ್ತವಿರಂತ ಪ್ರಯೋಗ ಮಾಡ್ತೇನೆ. ಅವಾಗ ಆ ಪ್ರಯೋಗ ಯಶಸ್ವಿಯಾದಾಗೆ ಅವರಿಗೆ ಮಹಾತ್ಮ ಅನ್ನೋ ಬೆರೆದು ಬತ್ತು. ಮಹಾತ್ಮ ಅಂದ್ರೆ ಸಾಮಾನ್ಯರಿಗೆ ಬರುದಿಲ್ರಿ, ಆರೂಢರಕ್ಕೆ ಬರ್ಬೇಕು, ಅವಧೂತರ ಅನ್ಬಹುದು, ಶ್ರೀ 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 ಇವು 10 ಸ್ತ್ರೀ ಬಳಸ್ಬಹುದು. ಹಂಗೆ ಬರ್ಲಿಲ್ಲ ಅವ್ರಿಗೆ. ಮಹಾತ್ಮ ಗಾಂಧಿ ಅಂದರು. ಅವನೇನು ಕಾವಿ ಹಾಕಿದ್ದಿಲ್ಲ, ಏನಿಲ್ಲ, ಬರೀ ಮೈ, ಒಂದು ಮೊಳಕಾಲ ಮೇಲೆ ಧೋತ್ರ, ಒಂದು ಚಾಳಿಸ, ಅದು ಗಡಿಯಾರ ಇದ್ರ ಕೈ ಕಟ್ತಿದ್ರು, ಇಲ್ಲಿ ಸಿಗುತ್ತಿಲ್ಲ. ಮಹಾತ್ಮ ಯಾಕೆ ಬರ್ಬೇಕಂದ್ರೆ ಬ್ರಹ್ಮಚರ್ಯ ವ್ರತ ಪರಿಪಾಲನೆ, ಅದಕ್ಕೆ ಹೆಚ್ಚಿನ ಮಹತ್ವದ. ಅಂದ್ರೆ ಬ್ರಹ್ಮಚರ್ಯ ವ್ರತ ನಾವು ಮಾಡ್ಬೇಕು ಏನಿಲ್ಲ, ನಾವು ನೂತ ಬ್ರಹ್ಮಚರ್ಯರಾಗಿದ್ರೆ ಸಾಕು. ನಾವು ಎಲ್ಲರೂ ಬ್ರಹ್ಮಚಾರಿಗಳಾಗಿರ್ಬೇಕೈತಿ. ಬ್ರಹ್ಮಚಾರಿ ಅಂದ್ರೆ ಭವಕ್ಕೆ ಬೀಜ ಎಲ್ಲಿ ಇದು ಮುಂದೆ, ಹೌದಲ್ಲಿ, ಇದಕ್ಕೆ ಬೀಜ ಬೇಕಲ್ಲ ಮುಂದೆ, ಭವ ಇದು ಗೊಡ್ಡ ಆಗ್ತದ ಭೂಮಿ. ಅದು ಯಾಕಂದ್ರೆ ಪುರುಷಾರ್ಥಗಳಲ್ಲಿ ಕಾಮ ಅನ್ನೋದು ಒಂದು ಪುರುಷಾರ್ಥ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮ ಇರಲೇಬೇಕು. ಸಂತಾನದಿಂದ ಮುಂದೆ ಭೂಮಿ ಉದ್ಧಾರಕ್ಕೆ ನಾವು ಇದು ಮಾಡಲೇಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ಶರೀರ ಸ್ವಾಸ್ಥ್ಯ ಕಾಪಾಡಿಕೊಳ್ಬೇಕಾದ್ರೆ ಹ್ಯಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಪಿಲ ಮುನಿಗಳು ಹೇಳುತ್ತಾ ಇದ್ದಾರೆ. ಏನು ಹೇಳ್ತಾರೆ ಅಂದರೆ, ಋತುಮತಿಯಾದ ಸ್ತ್ರೀ 5ನೇ ದಿನದಲ್ಲಿ ತನ್ನ ಸ್ವಸ್ತ್ರೀಯೊಡನೆ ಪುರುಷನು ಒಂದಾಗಲು ಪುರುಷನಿಂದ ಬೇರ್ಪಟ್ಟ ವೀರ್ಯ ಸ್ತ್ರೀಯ ಯೋನಿ ಮುಖಾಂತರ ಆಕೆಯ ಗರ್ಭದಲ್ಲಿ ಬಿದ್ದಾಗ ಅಲ್ಲಿ ಆ ಗರ್ಭ ಹೆಂಗಿರ್ತದಂದ್ರೆ ಆಮೆ, ಇದು ಮತ್ಸ್ಯ ಅಂದ್ರೆ ಮೀನಿನ ಆಕಾರದಲ್ಲಿ ಆ ತಾಯಿಯ ಗರ್ಭದಲ್ಲಿ ಅದು ಉದ್ದು ಬಿದ್ದಿರ್ತದೆ. ತಿಳಿತದಿಲ್ರಿ ನಾ ಹೇಳೋದು, ನೀವು ಏನು ವಯಸ್ಕರಿದ್ದೀರಿ ತಿಳಿರಿ, ಬಿದ್ದಿತ್ತು. ಅದು ಮತ್ಸ್ಯಾವತಾರ. ಮೊದಲನೇ ದೇವದ ಹೇಳ್ಯಾರ್ರಿ, ಕ್ಯಾಲೆಂಡರ್ದಾಗ ನೋಡಿರ್ಬೇಕು ನೀವು, ಮತ್ಸ್ಯಾವತಾರೆ, ಹೌದಲ್ರಿ? ಅದು ಏನಾಗ್ತದ 6ನೇ ದಿನಕ್ಕೆ 7ನೇ ದಿನಕ್ಕೆ ಕೂರ್ಮಾವತಾರ. ಕೂರ್ಮ ಅಂದ್ರೇನು? ಉದ್ದಿದ್ದು ಹಿಂಗ ಆಮಿ. ಅದು ಹೆಂಗಿರ್ತಂದ್ರೆ, ಅದು ಎಷ್ಟಂದ್ರೆ ಮಳೆವರ ಮುಂದೆ ನೀರ ನಿಂತಿರ್ತ, ಮ್ಯಾಲ ಹನಿ ಬಿದ್ದಾಗ ಒಂದು ಗುಳ್ಳಿ ಹೇಳ್ತದೆ. ಅದು ಯಾವಾಗ ಹೊಡಿತದ ಭರೋಸೆ ಇಲ್ಲ. ಸಟ್ನಿ ಅಂದ್ರೆ ಬೇಗನೆ ಯಾವ ಸ್ತ್ರೀಯಲ್ಲಿ ಸ್ತ್ರೀತ್ವ ಬಂಧುರವಾಗಿದೆಯೋ ಆಕೆಯ ಎಡಕಿನ ಗರ್ಭನಾಳದಿಂದ ರಕ್ತ ಮುಟ್ಟತಾರ ನೋಡ್ರಿ, ಹರಿದು ಬಂದು ಅದ್ರ ಮೇಲೆ ಕವಚವಾಗಿ ಮಾಡ್ಕೊಂಡು ಅದು ಗರ್ಭ ಕಟ್ತ. ಗೊತ್ತಾಯ್ತರಿ? ಅಂದ್ರೆ ಒಂದು ಸಲಕ್ಕೆ ಒಬ್ಬ ಪುರುಷನಿಂದ ಕೋಟ್ಯವಧಿ ಶುಕ್ರಗಳು ವಿಸರ್ಜನೆ ಆದರೂ ಒಂದು ಹುಟ್ಟಲಿಕ್ಕೆ ಕಾರಣವಾಗಿದ್ದು ಒಂದೇ ಒಂದು ಇದು ಬೀಜಾಣು. ತಿಳಿತದ? ಒಂದು ಸಲಕ್ಕೆ ಪುರುಷನಿಂದ ವೀರ್ಯಪಾತವಾದ್ರೆ ಕೋಟಿಗಟ್ಟಲೆ ವೀರ್ಯಾಣುಗಳು ಹೊರಗೆ ಹೋಗ್ತಾವ. ಅಷ್ಟು ವೀರ್ಯಾಣುಗಳು ಮಕ್ಕಳಾಗೋದಿಲ್ಲ, ಒಂದೇ ಒಂದು ಸೇರ್ತಂದ್ರೆ ಮಕ್ಕಳಾಗ್ತವೆ. ಅದು ನವಮಾಸ ಪರ್ಯಂತರ ಬೆಳಿಕೋತ ಹೋಗ್ತು. ಕೈಯ, ಕಾಲ, ಉಗುರುಗಳು, ಕೂದಲ, ಹಲ್ಲ, ಎಲುಬುಗಳು ಎಲ್ಲ ಬೆಳ್ಕೊತ ಹೋಗಿ ನಂತರ ಈ ಸಹಸ್ರಾರದಿಂದ ಬೆನ್ನು ಮೂಳೆ ಅಂತರ್ಗತವಾಗಿ ಒಂದು ಎಲುಬು ಬೆಳೀತದೆ. ಎಲುಬು ಇಲ್ಲಿರ್ತದಲ್ಲ, ಸ್ಪೈನಲ್ ಕಾರ್ಡ್. ಈ ಎಲುಬಿನ ಸುತ್ತಲೂ ಇವು ಕೈಯ, ಕಾಲ ಎಲ್ಲ ಬೆಳ್ಕೊತ ಹೋಗ್ತದೆ ತಾಯಿ ಗರ್ಭದಲ್ಲಿ. ಆ ಎಲುಬಿನಲ್ಲಿಯೇ ಒಂದು ಸುಷುಮ್ನ ನಾಡಿ ಅಂತ ಹೋಗ್ತದೆ ಒಳಗೆ, ಎಲುಬಿನ ಮಧ್ಯದಲ್ಲಿ. ಬೆನ್ನು ಹುರಿ ಏನ್ರಿ? ಆ ಪೊಳ್ಳಿನಲ್ಲಿ ಎಷ್ಟು ಸೂಕ್ಷ್ಮದಂದ್ರೆ ಅದು ಟೆಲಿಸ್ಕೋಪಿಗಾಗಲಿ ಸಾದಾ ಕಣ್ಣಿಗಾಗಲಿ ಕಾಣುವುದಿಲ್ಲ, ಮೈಕ್ರೋಸ್ಕೋಪಿಗೆ ಕಾಣಿಸ್ತಂದ್ರೆ ವಾಲಾಗ್ರ ಶತಭಾಗದಷ್ಟು ಸೂಕ್ಷ್ಮ. ವಾಲ್ ಅಂದ್ರೆ ಕೂದಲ, ಶತ ಅಂದ್ರೆ 100 ಕೂದಲು 100 ಉದ್ದು ಹೋಳೋದ್ರಾಗ ಎಷ್ಟು ಸಣ್ಣ ಆಗ್ತಿರೋ ಅಷ್ಟು ಸಣ್ಣ ಒಂದು ನಾಡಿ ಅದು. ನಮ್ಮ ಎಲ್ಲ ಚೇತನ ಶಕ್ತಿ ಆ ನಾಡಿಯೊಳಗೆ ಸಹಸ್ರಾರಿಂದ ಮೂಲಾಧಾರ ಪರ್ಯಂತರ ಅದ. ಮುಂದೆ ಬೆಳೆಸ್ತೇನ್ರಿ ಇದು, ಗೊತ್ತಾಯ್ತರಿ? ಆ ಬೆನ್ನೆಲುಬಿಗೆ ಸೊಂಟದ ಎಲುಬು, ಕಾಲಿನ ಎಲುಬು, ಕೈ ಎಲುಬು, ಹೃದಯ,
ಇದಕ್ಕೆ ಭದ್ರತೆ ಬೇಕಲ್ಲ ಹೃದಯಕ್ಕೆ. ಉಳಿದ ಕೆಲ್ಲಿರ ಪೆಟ್ಟಾದ್ರೆ ಬದುಕ್ಬೋದು, ಹೃದಯಕ್ಕೆ ಪೆಟ್ಟಾದ್ರೆ ಬದುಕೋದಿಲ್ಲ. ಯಾಕಂದ್ರೆ ನಮ್ಮ ಹೃದಯ ಒಂದು ನಿಮಿಷಕ್ಕೆ 72ರಿಂದ 74 ಸಲಕ್ಕೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಬಡ್ಕೋತದೆ. ಬಡ್ಕೊಂಡು ಅಭಿಧಮನಿಯ ಮುಖಾಂತರ ರಕ್ತವನ್ನು ಸ್ವೀಕರಿಸಿ ಅಪಧಮನಿಯ ಮುಖಾಂತರ ಕಳಿಸಿ ಶರೀರವನ್ನು ಸುರಕ್ಷಿತಿಟ್ಟದ. ನಾವು ನಿದ್ದೆ ಮಾಡಿದ್ರೇನು, ಯಾತ್ರೆ ಇದ್ರೇನು, ಚಿಂತೆ ಮಾಡಿದ್ರೇನು, ರೋಗ ಇದ್ರೆ ಏನಾಯ್ತು ಅದು ನಿರಂತರ ತಾಯಿ ಗರ್ಭದಲ್ಲಿ ಬಡಿಲಿಕ್ಕೆ ಶುರು ಮಾಡ್ಯದ. ಮತ್ತೆ ಯಾವಾಗ ಅದು ಬಂದ್ ಮಾಡ್ತದ, ಅವಾಗ ಒಮ್ಮೆ ಅದು ಬಂದ್ ಮಾಡಿದಾಗ ಯಾವ ಹರಿಹರ ಬ್ರಹ್ಮಾದಿಗಳು ಉಳಿಸೋದಿಲ್ಲ. ಏನಾಯ್ತು ಚೇಂಜ್ ಮಾಡಿ ಉಂಡಿದ್ರು ಮಾಡಿದ್ರು ಎಲ್ಲ ಕಟ್ಟಿ ಮೇಲೆ ಕೂತ್ ಮಾತಾಡಿದೆವು. ಮೊಬೈಲ್ದಾಗ ಫೋಟೋ ನೋಡಿದ್ರು ಅವರು ನಸಕಲೆ ನೋಡೋದ್ರಾಗ ಇಲ್ಲ, ಅವರು ಹೋಗ್ಯಾರತ್ತ. ಫೋನ್ಯಾಗ ಬಂದದ, ಯಾರ ಹಾಕ್ಯಾರ, ಫೋನ್ ಮಾಡ್ಯಾರ, ಮೆಸೇಜ್ ಕಳಿಸ್ಯಾರ ಅಂದ್ರು. ಅಷ್ಟು ಅರ್ಭರಸ ಈ ಶರೀರ ಒಮ್ಮೆ ನಿಂತು ಹೃದಯ ಬಡಿತ ಅಂದ್ರೆ ಕಲ ಹೋದ. ಅಂದ್ರೆ ಸುಮಾರು ನಾವು 100 ವರ್ಷ ಬದುಕಿದರೆ ಈ ನಿಮಿಷಕ್ಕೆ 72ರಿಂದ 74 ಸಲ ಬಡಿತಕ್ಕಂಥ ಹೃದಯ 100 ವರ್ಷದೊಳಗೆ 2 ಲಕ್ಷ ಕೋಟಿ ಸಲ ಬಡಿತದ. ನಿಮ್ಮ ಅವಗಾಹನೆಗೆ ಬರ್ತದ. ಅದು ಎಷ್ಟು ಬಡದಾಡ್ತಿರ್ಬೇಕು ನಮಗೆ ಬದುಕಿಸ್ಬೇಕಾದ್ರೆ. ಸ್ವಲ್ಪ ಅದ್ರ ಬಗ್ಗೆ ನಮಗೆ ಚಿಂತೆ ಅದ ರೀ. ಏನೇನೋ ಚಿಂತೆ ಮಾಡ್ತೀವಿ ಕೂತ್ ಕಟ್ಟಿ ಮೇಲೆ ಕೂತ್ ಮೊಬೈಲ್ದಾಗ. ಆದ್ರೆ ನಮ್ಮ ಹೃದಯದ ಬಗ್ಗೆ 2 ಲಕ್ಷ ಕೋಟಿ ಸಲ ಲಬ್ ಡಬ್ ಲಬ್ ಡಬ್. ಡಾಕ್ಟರ್ ಕಿವಿಯಾಗಿ ಇಟ್ಕೊಂಡು ಎದ್ಮೇಲೆ ಇಟ್ಟು ನೋಡ್ತಾರೆ, ಸರಿಯಾಗಿ ಬಡಿತದಲ್ಲಿ ನೋಡ್ತಾರೆ, ಇಲ್ಲೂ ಅಷ್ಟು ಬಡ್ಕೋತದ. ಅದು ಒಮ್ಮೆ ಬಡಿತ ನಿಂತದ. ಡಾಕ್ಟರ್ ಯಾಕೆ ಹರಿಹರ ಬ್ರಹ್ಮದೇವ ಬಂದ್ರು ಅದಕ್ಕೆ ಚಾಲು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಹೃದಯ ನಾವು ಸುರಕ್ಷಿತವಾಗಿಟ್ಟುಕೊಳ್ಳಬೇಕಾದ್ರೆ ಯಾವ ಯೋಗ ಮಾಡ್ತಾನೆ ನೋಡ್ರಿ. ನನಗೆ 83ನೇ ವರ್ಷ ವಯಸ್ಸು. ಈ ಪ್ರತಿನಿತ್ಯ ಕನಿಷ್ಠ 100 ಕಿಲೋಮೀಟರ್ ತಿರುಗಾಡ್ತೀನಿ. ಬಸ್ಸೇ ಇರಲಿ, ಕಾರೇ ಇರಲಿ, ಗಾಡಿನೇ ಇರಲಿ, ಕಾರ್ನಡಿನೇ ಇರಲಿ. ಯಾಕೆ ತಿರುಗಾಡ್ತೀನಿ? ಯೋಗದಿಂದ ನಾನು ಪಡೆದುಕೊಂಡ ಶಕ್ತಿ. ನೀವೇನ ನಾನು ಉಣೋದೆಷ್ಟು ಈಗ ಒಂದು ದೋಸೆ ಕೊಟ್ಟಿರ್ತಂತ ತಿಂದಂದ್ರೆ ಇನ್ನು ಸಂಜೆಗೆ ಊಟ ನಡಬರ್ಕೆ ಏನೂ ಉಣೋದಿಲ್ಲ. ಊಟದಿಂದ ಈ ಕೂಳಿನಿಂದ ಬರೋ ಶಕ್ತಿ ಅಲ್ಪ. ನಾನು ಮುಂದೆ ಈಗ ಹೇಳ್ತಕ್ಕಂಥ ಯೋಗದಿಂದ ನಿಮಗೆ ಏನು ಬರ್ತದೆ ಶಕ್ತಿ, ಹೀಲಿಂಗ್ ಪವರ್ ಅಂತಾರೆ ಇಂಗ್ಲೀಷ್ನಾಗ, ಸಾಯ್ದ್ರಿಗೆ ಬರ್ತದೆ. ಆ ಶಕ್ತಿ ನಿಮಗೆ ಬರುವಂಥ ಒಂದು ರೀತಿ ಹೇಳಿಕೊಡ್ತೀನಿ. ಅಲ್ರಿ ನೀವು ಗುರುಗಳಾಗಿ ಬರೀ ಭಾಳ ದಿನ ಬದುಕದೆ ಹೇಳ್ತೀರಿ, ರೋಗ ನೆಟ್ಟಗಾಗದೆ ಹೇಳ್ತೀರಿ. ಏನಾರ ಅಧ್ಯಾತ್ಮ ನಿಮಗೆ ಗೊತ್ತದಿಲ್ಲ ಅಂತ ಕೇಳೀರಿ. ಯಾಕಂದರೆ ಅವು ಬರೀ ಇದೇ ಡಾಕ್ಟರ್ ಹೇಳ್ದಂಗೆ ಬರೀ ಇದೇ ಹೇಳ್ಕೊತ ನಡೆದ್ರಲ್ಲ. ಕಾವಿ ಹಾಕಿರಿ ಗುರುಗಳತ್ ನಿಮ್ಗೆ ನಮಸ್ಕಾರ ಮಾಡೇ ಮಾಡ್ತಾರ. ನೀವೇನೋ ಬೇರೆ ಪ್ರವಚನ ಶುರು ಮಾಡಿದ್ರಲ್ಲ ಅಂದೇರಿ. ಯಾಕೆ ಬೇಕಂದ್ರೆ ಶರೀರ ಮಾಧ್ಯಮಂ ಖರು ಧರ್ಮ ಸಾಧನಂ. ಯಾವನ ಶರೀರ ಭದ್ರವಾಗಿರ್ತದೋ ಅವನಿಗೆ ತಪಸ್ಸು, ಜ್ಞಾನ ಮತ್ತು ಎಲ್ಲವೂ ಒದಗ್ತದೆ. ಯಾವನು ದುರ್ಬಲನಿರುತ್ತಾನೆಯೋ ಅವನಲ್ಲಿ ಮನಸ್ಸೂ ದುರ್ಬಲ, ಅವನ ವಿಚಾರಗಳೂ ದುರ್ಬಲ, ಮತ್ತು ಅವನ ದೌಡ್ನು ಹೋಗ್ತಾನೆ. ಅದಕ್ಕಾಗಿ ಎಲ್ಲದಕ್ಕೂ ಮೂಲ ಕಾರಣವಾದಂಥ ಈ ದೇಹ ಮೊದಲು ರಕ್ಷಿಸಿಕೊಳ್ಳಬೇಕಾಗಿದ್ದು ನಿಮ್ಮ ಕರ್ತವ್ಯ. ಯಾವಾಗ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು, ಏನೋ ಇಂಗ್ಲೀಷ್ನಾಗ ಅದಲ್ರಿ ಸೌಂಡ್ ಮೈಂಡ್ ಏನೋ ಅಂತಾರಲ್ರಿ, ಹಂಗೆ ಆ ಮನಸ್ಸು ಸದೃಢವಾಗಬೇಕಾದ್ರೆ ನೀವು ಯೋಗ ಮಾಡಿದಾಗ ಮನಸ್ಸು ನಿಮಗೆ ಸದೃಢವಾಗ್ತದೆ. ಇಲ್ಲದೆ ಇದ್ರೆ ಆಗೋದಿಲ್ಲ. ಸುಮ್ಮನೆ ಏನು ಒಬ್ಬರು ಗುರುಗಳು ಹೇಳಿದ್ರು, ಔಡುಲ್ಕಾಯಿ ಅಂತ ಗೊತ್ತ, ರುದ್ರಾಕ್ಷಿ ಕೊಟ್ಟು ದಿನ ಮುಂಜಾನೆ ಒಮ್ಮೆ ಎಣಸು, ಸಂಜೆಗೆ ಒಮ್ಮೆ ಎಣಸು. ಇದಕ್ಕೊಂದು ಕತೆ ಹೇಳೇನು. ಒಬ್ಬರು ಗುರುಗಳು ಬರ್ತಿದ್ರು ಊರಿಗೆ ಮೇಲೆ ಮೇಲೆ ಮೇಲೆ. ಅವ್ರು ಎಲ್ಲರೂ ಉಪದೇಶ ಕೊಡೋದು ಏನೇ ಕೇಳೋದು ತಗೋರಿ, ಪಂಚಾಕ್ಷರಿಯೋ ಷಡಾಕ್ಷರಿ ಹೇಳೋರು. ಒಂದು ರುದ್ರಾಕ್ಷಿ ಒಂದು 100 200 ತೊಗೊಂಡು ಒಂದು ರುದ್ರಾಕ್ಷಿ ಸರ ಕೊಡೋರು. ಇದನ್ನು ಜಳಕ ಮಾಡಿಕೊಂಡು ಎಣಸರಿ. ಏನು ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅವನು ಶಿಷ್ಯರು ಮತ್ತು ಏನು ಅವ್ರಿಗೆ ಏನೂ ಜ್ಞಾನ ಇರೋದಿಲ್ಲ. ಜಳಕಾಗನ ಎಲ್ಲ ಬಡ್ಕೊಳಕ್ಕೆ ತೊಗೊಳಕ್ಕೆ ದೇವ್ರ ಜಗಲಿ ಮುಂದೆ ಕೂತು ಓಂ ನಮ ಶಿವಾಯ, ಓಂ ಒಂದೊಂದು ಜೊಗ್ಗದು. ಅವನಿಗೆ ಮಹಾರಾಷ್ಟ್ರದಿಂದ ಒಬ್ಬಕ್ಕೆ ಸೊಸಿ ಹೆಣ್ತಿ ಆಕಿ ಗಂಡಗೆಲ್ಲ ತಯಾರು ಮಾಡ್ಕೊಂಡು ಬಾಗಿಲು ಮರಿ ನೋಡಿದ್ಲು. ಅವ ಮನಸ್ಸಿನಾಗ ಹತ್ತಿದ್ದ, ಅದನ್ನ ಯಾರಿಗೆ ಕೇಳಿಸ್ಬಾರ್ದು ಹೇಳಿದ್ರು ಅವರು. ಆಕಿ ದಿನ ಯಾಕೆ ಕೇಳಿಸ್ಕೊತ್ಕೊಂಡಿರ್ತ ನೀವು ಕೆಲಸ ಹೇಳಿ. ಅವು ಅದಾಗ ನಾ ಊಟಕ್ಕೆ ಸಿಗಸವ ಮತ್ತು ತನ್ನ ಕೆಲ್ಸಕ್ಕೆ ಹೋಗೋ. ಮರುದಿನ ಮತ್ತೆ ಜಳಕ ಮಾಡಿ ಬರೋಣ ಮಂತ್ರ ನಾವು ಆಕಿಗೆ ಸಂಶಯ ಬತ್ತು. ಮಾಮ ಕೇಳಿದ್ನು. ಮಾಮ ಅಂದ್ರೆ ಗೊತ್ತಲ್ಲ, ಗಂಡನ ಅಪ್ಪಗ
ಮಾಮವರು ನಮ್ಮ ಯಜಮಾನ್ರು ಜಳಕ ಮಾಡೋಣ ಅವ್ರು ರುದ್ರಾಕಿ ಎಣಿಸಿ ಎಣಿಸ್ತಾರ, ನಾ ಇನ್ನು ಕದಿತೀನಿ ರೀ ಅವತ್ತು ಕೇಳಿದ್ಲತ್ತ. ದಿನ ಎಣಿಸ್ತಾರ ಅವು, ಎಷ್ಟಿದ್ದು ಮೊದಲು ಎಷ್ಟಿದ್ದು ಅವ್ರಿಗೆ ಗೊತ್ತವ. ಮತ್ತು ಸಂಶಯ ಬಂದಾಗ ಎಣಿಸ್ತಾರ. ಅವು ತೊಗೊಂಡು ನಾ ಏನು ಮಾಡಲ್ರಿ, ಅವಳನ್ಕಾಯಿ ಅಂತ ಅವು ನೋಡ್ರಿ ತಂದ್ಲತ್ತ. ಅಯ್ಯಪ್ಪ, ಹಿಂಗಾತ ಅಲಗರಿಜಿ ಉಪದೇಶ ಕೊಟ್ಟರು ಏನಾತಂದ್ರೆ ಅವಳನ್ಕಾಯಿ ಆತ. ಅಂದ್ರೆ ಭದ್ರವಾದ ಉಪದೇಶ ಇರದಿದ್ದರೆ, ಬರೀ ಮಂತ್ರೋಪದೇಶ ಆದ್ರೆ ಔಡಲ್ಕಾಯಿ ಆತದ. ಹೆಣ್ತಿ ಮಂತ್ ಸಂಶಯ ಬರ್ತದಕ್ಕೆ. ಹೆಣ್ ಕೂತ್ಕೊಂಡಿರ್ತಾನೆ ದಿನ ಮುಂಜಾನೆ ಹೇಳೋದು ಸಂಜಿತನ. ಅವನು ಒಳಗೆ ಓಂ ನಮ ಶಿವಾಯ ಅತ್ತಾನ, ಅವನಿಗೆ ಓಮ್ನು ಗೊತ್ತಿಲ್ಲ, ನಮ ಶಿವಾಯನೂ ಗೊತ್ತಿಲ್ಲ. ಗುರುಗಳು ಹೇಳ್ಯಾರಂದ್ರೆ ಅವ್ನು ಗೊತ್ಕೊಂಡ್ರು ಅವ್ರು. ತಿಳಿತಾ? ಅದಕ್ಕೆ ನಿಮ್ಮ ಸದೃಢವಾದ ಶರೀರ ಮೊದಲನೇ ಮಾತು. ನೀವು ಸದೃಢರಾಗಬೇಕು. ಸದೃಢ ಕುಸ್ತಿ ಆಡ್ಲಿಕ್ಕಲ್ಲ, ಅಂತರಂಗದಲ್ಲಿ ಸದೃಢ ಬೇಕು. ದೇಹಕ್ಕೆ ಯಾವುದು ಒಂದು ಯಾವಾಗಲೂ ಕ್ರಿಯಾಶಾಲಿಯಾಗಿ ಇಡ್ತಂದ್ರೆ ಮನಸ್ಸು. ಹೌದಲ್ಲ? ಮನವೆಂಬ ಮರ್ಕಟನ ತಡೆಯಲಾರೆನು ದೇವ, ಎನಿತಿದರ ಚಪಲ ಚೇಷ್ಟೆಗಳು ವರ್ಣಿಸಲಿ. ಧರೆಯನ್ನೆಲ್ಲವನ್ನೊಂದೇ ಒಡೆಯಿಂದಲ ಆಳುವುದು, ತರುಣಿಯರ ಕಂಕುಳಳು ಕೈಯಿಟ್ಟು ನಗಿಸುವುದು, ಕರಿಯ ಮೇಲಂಬಾರಿಯಲ್ಲಿ ಮೆರೆಯುವುದು, ಗಿರಿಯ ಗುಹೆಯೊಳು ಕುಳಿತು ತಪವ ಮಾಡುವುದು. ಎನಿತಿದರ ಚಪಲ ಚೇಷ್ಟೆಗಳು ವರ್ಣಿಸಲಿ. ಒಬ್ಬ ಶರಣರು ತಮ್ಮ ಗುರುಗಳಿಗೆ ಕೇಳ್ತಾರೆ, ಗುರುದೇವ, ಈ ಮನಸ್ಸೆಂಬ ಮರ್ಕಟ ಒಮ್ಮಿದ್ರ ಆನೆ ಮೇಲೆ ಮೆರಿಬೇಕಾಗ್ತದ, ಒಮ್ಮ ಏಕಛತ್ರಾಧಿಪತಿ ಇಡೀ ಛತ್ರ ಅಲ್ಲ, ಏಕಛತ್ರಾಧಿಪತಿಯಾಗಿ ಭೂಮಿನೇ ಆಳ್ಬೇಕಾಗ್ತದ. ಒಮ್ಮ ತರುಣಿಯರ ಬಟ್ ಆಡಿಸಿ ನಗಿಸ್ಬೇಕಾಗ್ತದ. ಒಮ್ಮೆ ಏನೇನೇನು ಹುತ್ತು ತುತ್ತು ಮಾಡ್ಲಿಕ್ಕೆ ಹೋಗ್ತದೆ. ಇದಕ್ಕೆ ಹ್ಯಾಂಗೆ ಮಾಡಿ ಅಥಾರಿಟಿಗಳು ತಗೋಕತ್ ಕೇಳಿದಾಗ ಗುರುಗಳು ಅಲ್ಲ ಪಕ್ವಾಗ್ಯದೀವಿ, ಸಂಶಯ ಬಂದದ. ಸಂಶಯ ಬಂದ ವೇಳೆದಾಗೆ ಬ್ಯಾಟ್ರಿ ಹಿಡಿದು ತೋರಿಸ್ಬೇಕಲ್ಲ, ಅದಲ್ಲಪ್ಪ ಇದು ನೋಡಂತ ಹೇಳಿ. ಅದಕ್ಕೆ ಅವಾಗ ಅವರು ಸಾಂಖ್ಯಯೋಗ ಉಪದೇಶ ಕೊಡ್ತಾರೆ. ಸಪ್ಪಣ್ಣಾರ್ರೇನ್ರಿ ಯಾರು ಇದು ಹೇಳಿದವರು? ನಿಜಗೊಂಡಿರ್ಬೇಕಪ್ಪ. ನಿಜಗೊಂಡ್ರಲ್ಲ, ಯಾರೇ ಎಲ್ಲಿ ಅವರಪ್ಪ ಸಪ್ಪಣ್ಣಾರ್ರಿ ಇರ್ಬೇಕು. ಅವರು ಸರ್ಪಭೂಷಣ ಶಿವ ಅವ ಶ್ರಮದಾಗಿದ್ದವ್ ಕೇಳ್ತಾನೆ ಈ ನಮೂನ. ಕೇಳಿದಾಗ ಇವ ಪಕ್ವಾಗ್ಯಾನ, ಮನಸ್ಸಿನ ಒಂದು ಚಂಚಲತೆ ಇವನಿಗೆ ಗೊತ್ತಾಗ್ಯದ. ಅಂದಾಗ ಇವನಿಗೆ ಕೊಡ್ಬೇಕಂದ್ರೆ ಇವ ಅಧಿಕಾರಿ. ಅಂದ್ರೆ ಎದಕ್ಕೆ ಅಧಿಕಾರಿ? ಸಹಿ ಮಾಡ್ಲಿಕ್ಕಲ್ಲ, ಉಪದೇಶ ತೊಗೊಳಕ್ಕೆ ಅಧಿಕಾರಿ ಬೇಕು. ಸಿಕ್ಕಂಗೆಲ್ಲ ಸೈದಾಪುರ ಸಂತೆ ಕುರಿ ತೊಗೊಂಡ್ಕೆ ಗಡಬ ಹಾಕ್ಯ ಬಿಟ್ಟು ಹೋದಂಗೆ ಅಲ್ಲ ಗುರುಗಳ ಕೆಲಸ. ಯಾರು ಮುಟ್ಟಿರಬಾರ್ದು, ಅದು ಮುಂದಕ್ಕೆ ಹೋಗಿರಬಾರ್ದು. ಕುರಿ ಅದು ಇದಕ್ಕೆ ಬರ್ಬೇಕದು. ಹಂಗಲ್ಲ ಅದ್ರ ಕೆಲಸ. ಗುರು ಅಂದಾಗ ಹೆಂಗಿರ್ಬೇಕಂದ್ರೆ ಸೂಚಕನಾಗಿ, ವಾಚಕನಾಗಿ, ಕಾರಕನಾಗಿ, ಕಾಮ್ಯನಾಗಿ, ನಿಷಿದ್ಧನಾಗಿರದೆ ವಿಹಿತವಾಗಿರಬೇಕು ಗುರು. ತಿಳಿತದ್ರಿ? ಅಂದ್ರೆ ಸೂಚ ಹಿಂಗೆ ಮಾಡು, ವಾಚಕ ಬಾಯಿಂದ ಒಂದು ಮಂತ್ರ ಹೇಳೋದು, ಓಂ ನಮ ಶಿವಾಯ. ಇದು ಓಂ ಬಿಡು, ಬಾಯಿ ಬರಲಿ ಹೊಳ್ಳಿಲ್ಲ ಅಂದ್ರೆ ಒಂದು ಬರೀ ನಮ ಶಿವಾಯನು ಏನಾರ ಒಂದು ಅನು ರುದ್ರಾಕ್ಷಿ ನೋಡು. ವಾಚಕ. ಕಾರಕ, ನಾ ಮಾಡ್ದಂಗೆ ಮಾಡೋದು, ನಾ ಹೆಂಗೆ ಪೂಜೆ ಮಾಡ್ತೀವಿ, ತೊಳೆದು ಬಳೆದು. ಕಾರಕ. ಕಾಮ್ಯ, ಇವ ಏಟು ಕೊಡ್ತಾನೆ ರೊಕ್ಕ, ಉಪದೇಶ ಕೊಟ್ಟರು, ಇದು ಕಾಮ್ಯ. ಇನ್ನು ನಿಷಿದ್ಧ, ಚಾಡಿ ಚಿಪಾಟಿ ಮಾಡ್ತಾರೆ ನೋಡೋರು, ವಾಮವಿಜ್ಞಾನ, ಬಾನಾಮತಿ, ತೆಂಗಿನಕಾಯಿ ಇರೋದು, ಏನೇನೋ ಸಜ್ಜಕದ ಹೋಳಿಗೆ, ಕೋಳಿ ತತ್ತಿ, ದಾರದ ಬಾಟ್ಲಿ, ಸಿಗರೇಟ್ ಬಾಟ್ಲಿ ಅಲ್ಲಿ ಇಟ್ಟು ಅಂದ್ರೆ ತಾನೇ ಬಿಟ್ಟು ಹೋಗ್ತದೆ ಹೇಳ್ತಾರೆ ನೋಡಿ. ಇವ್ರು ನಿಷಿದ್ಧಾರೆ. ಇವ್ರು ಸಹವಾಸ ಮಾಡಬೇಡ್ರಿ. ಯಾವಾಗಲೂ ಎಂಥವ್ರು ಸಹವಾಸ ಮಾಡಬೇಕು? ತತ್ ತ್ವಂ ಅಸಿ ಪದದ ಅರ್ಥ ತತ್ ಅಂದರೆ ಅದು, ತ್ವಂ ಅಂದರೆ ಇದು, ಅಸಿ ಅಂದರೆ ಎರಡು ಕೂಡಿಸುವುದು. ಶಿವ ಜೀವರ ಏಕತ್ವವನ್ನು ಯಾವನು ಹೇಳುತ್ತಾನೆಯೋ ಅವನು ಮಾತ್ರ ನಿಜವಾದ ಗುರು. ಅವನನ್ನು ನಂಬು, ಅವನ ಪಾದ ಪೂಜೆಯನ್ನು ಮಾಡು. ಅವನೇ ನಿನಗೆ ಕೊನೆಗೆ ಕಾಣಿಸ್ತಾನ, ಮುಕ್ತಿ ಕೊಡ್ತಾನ, ತನ್ನ ಪಾದದಲ್ಲಿ ಲೀನ್ ಮಾಡ್ಕೋತಾನ. ಅಂಥ ಗುರುವನ್ನು ನೀನು ನಂಬು. ಬಿಟ್ಟು ನೀನು ಸೋಯಿ ತುಟ್ಟಿ ಗುರುಗಳು ಹುಡುಕ್ಯಾಡ್ಕೊತ ಹೋದೆ, ನಿನಗೆ ಒಮ್ಮೆ ಒಯ್ದು ಮಣ್ಣಾಗಿ ಇಡ್ತಾರೆ. ಯಾಕಂದ್ರೆ 120 ಕಿಲೋ ಟಮಾಟಿ ಇದ್ದಾಗ, ಉಳ್ಳಾಗಡ್ಡಿ ಇದ್ದಾಗ ತಿಂದವರು ಈಗ ₹1.5 ಆದ್ರೆ ಮತ್ತೆ ಸೋಯ್ ಆದ್ರೆ ತಗೊಳ್ದಂಗೆ ಆಗ್ತದೆ. ಒಳಗೆ ಚೆಲ್ಲಕ್ಕೆ ಮೂಲ. ಹಂಗಲ್ಲ, ಆ ಬ್ರಹ್ಮಜ್ಞಾನ ಉಪದೇಶದಿಂದ ಅದಕ್ಕೊಂದು ಬೆಲೆ ಅದ, ಅದಕ್ಕೊಂದು ಮೌಲ್ಯ ಅದ. ಮೊದಲು ಗುರುವಿನನ್ನು ನೋಡಬೇಕು. ಒಂದು ಹೆಣ್ಣು ಮನೆಗೆ ತರಬೇಕಾದ್ರೆ
ಆ ಗಂಡಿನ ಕರ್ಕೊಂಡು ಏಸು ಮಂದಿ ಹೋಗ್ತೀವಿ ಕ್ರೋಜರ್ ಮಾಡ್ಕೊಂಡು. ಆ ಹೆಣ್ಣು ಎಷ್ಟು ಕಡೆ ನೋಡ್ತೀವಿ, ಕಿವಿ, ಕಣ್ಣ, ಮೂಗ, ನಾಲಿ, ಕಾಲ ಎಲ್ಲ ನೋಡಿ ಮತ್ತೆ ಒಳಗೆ ಹೆಣ್ಮಕ್ಳಿಗೆ ಕಳಿಸಿಕೆ ಹೋಗಿ ಮತ್ತೇನು ಒಳಗೆ ತೊಂದರೆ ಅವನ್ನ ನೋಡಕ್ಕೆ ಕಳಿಸ್ತೀವಿ. ಹೆಣ್ಣ ಒಂದು ಮನೆ ತರು ಹೆಣ್ಣ, ಹೌದಲ್ಲ? ತೊಂದರೆ ಇದ್ರೆ ಬಿಟ್ಟು ಹೋಗ್ತೀವಿ. ಹಾಗೆ ಒಬ್ಬ ಮುಕ್ತಿ ಕೊಡ್ತಕ್ಕಂಥ ಗುರು ಯಾವ ಲಕ್ಷಣಗಳಿಂದ ಕೂಡಿಕೊಂಡಿರಬೇಕು? ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ನೇಹನಾನಾಸ್ತಿ ಕಿಂಚನ, ಮತ್ತು ತತ್ವಂ ಅಶಿ. ಇವೆಲ್ಲ ಪದಗಳ ಅರ್ಥ ಸರಿಯಾಗಿ ಹೇಳುವ ಒಬ್ಬ ಯೋಗ್ಯ ಇರಬೇಕವ. ಅಂದ್ರೆ ಮೊಲೆಮುಡಿ ಮುಡಿ ಅಂದರೆ ಹೆಣ್ಣಲ್ಲ, ಗಡ್ಡ ಮೀಸೆ ಬಂದರೆ ಗಂಡಲ್ಲ. ಗಡ್ಡ ಮೀಸೆ ಅವ್ರಿಗೆ ಇರ್ತಾವ, ಮಾಡ್ತಾರಲ್ಲ, ಅದೇ ನೋಡ್ರಲ್ಲ ರೋಡಿನ ಮೇಲೆ. ಅವ್ರಿಗೆ ಹೆಣ್ಣ ಗಂಡ ಅವ್ರಿಗೆ ಪಕ್ಕ ಗೊತ್ತಿರಿ, ನಿಮಗೂ ರೊಕ್ಕ ಕೊಡ್ತೀರಿ 10 ರೂಪಾಯಿ ನೋಟ್ ತಗೋದು ಅವ್ರಿಗೆ. ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದೇ ಪ್ರಕಾರ ಮೊಲೆ ಮುಡಿ ಬಂದವಂದ್ರೆ ಹೆಣ್ಣಲ್ಲ, ಹಡಿಲಿಲ್ಲ ಅಂದ್ರೆ ಹೆಣ್ಣಲ್ಲ, ಹಡಿಸು ತಾಕತ್ತಿದ್ದೀರಿ ಅಂದ್ರೆ ಗಂಡಲ್ಲ. ಅದು ಥರ್ಡ್ ಪರ್ಸನ್, ತೃತೀಯ ಲಿಂಗಿ. ಅದು ಯಾವುದಕ್ಕೂ ಸಂಬಂಧ ಇಲ್ಲ. ಆಡಿನ ಕೊಳ್ಳ ಮನೆ ಇರ್ತಾವೆ ನೋಡ್ರಿಲ್ಲ, ಅದ್ರಲ್ಲಿ ಹಾಲು ಬರ್ತಾವೆ, ಹಿಂಡ್ಕೊಂಡ್ರೆ ಬರುವುದಿಲ್ಲ. ಅಂಥವ್ರು ಇರ್ತಾರೆ ಗುರುಗಳು. ಮೊದಲು ಗುರುಗಳು ಲೆಕ್ಕ ಮಾಡ್ತೀವ್ರಿ, ವಿಚಾರ ಮಾಡ್ತೀವ್ರಿ, ಸಟ್ನೆ ಬೀಳ್ಬೇಡ್ರಿ ಬಲಿಗೆ. ಗುರುಗಳು ಜ್ಯೋತಿಷ್ ಹೇಳೋರಂಗೆ ರಸ್ತಾ ಕೂತಾರ. ಒಂದು ಬಜಿ ಒಂದು ಚಾ ಚೂಡ ಕೊಟ್ಟರೆ ಹೇಳ್ತಾರ ಉಪದೇಶ. ಅದಕ್ಕೆ ಗುರುವನ್ನು ಮೊದಲು ಫಾಲೋ ಮಾಡ್ಬೇಕು ನೀವು. ನಿಮ್ಮ ಯೋಗ್ಯನೋ ಅಯೋಗ್ಯನೋ ಅವನು ಫಾಲೋ ಮಾಡೋದ್ರಿಂದ ಅವನ ರೂಪ ಲಾವಣ್ಯ ನೋಡಬೇಡ್ರಿ. ಅವನ ವಯಸ್ಸು ರೂಪ ಲಾವಣ್ಯ ಬೇಕಾಗಿಲ್ಲ. ಅವನಲ್ಲಿ ಬ್ರಹ್ಮವಿದ್ಯೆ ಆದೋ ಇಲ್ಲೋ, ಅಥವಾ ಒಂದು ನಾಟಕ ಮಾಡ್ಕೋತೀವಿ ಹೊಂಟಾನೋ ಅನ್ನೋದು ನಿಮಗೆ ಕರ್ತವ್ಯದ. ಅದಕ್ಕೆ ನಮ್ಮ ಗುರುವಿಗೆ ನಂಬೇಕಾದ್ರೆ ಇನ್ನು ಒಂದು ಹೆಣ್ಣಿಗೆ ಇಷ್ಟು ಮಾಡ್ತೀವಿ ಅಂದಾಗ ಮನೆಗೆ ಬಂದು ಹೆಣ್ಣ ಎಷ್ಟು ಕಾಲ ಸಂಸಾರ ಮಾಡ್ತೀವಿ ಗೊತ್ತಿಲ್ಲ, ಕೂಡ ನಡಬರಿಕೆ ಕೈ ಕೊಟ್ಟು ಓಡು ಆದರೂ ಅಲ್ಲಿ ಆದರೂ ನೋಡೋದು ಮಾತ್ರ ಅಷ್ಟು ಮಾಡ್ತೀವಿ. ಇಲ್ಲ, ಅದಕ್ಕಿಂತ ಮಿಗಿಲಾಗಿ ಗುರುವಿನ ಚೌಕಸಿ ಮಾಡ್ಬೇಕು ನಾವು. ಗುರುಗಳಲ್ಲಿ ಆ ಶಕ್ತಿ ಆದಿಲ್ಲೋ, ಬ್ರಹ್ಮಜ್ಞಾನಿ ಇದ್ದಾನೋ ಇಲ್ಲೋ, ಬ್ರಹ್ಮದ ಬಗ್ಗೆ ಹೇಳುವ ತಾಕತ್ತುವನಿಗೆ ಆದ ಇಲ್ಲೋ, ಪ್ರಜ್ಞಾನ ಬ್ರಹ್ಮ ಹೇಳುವ ತಾಕತ್ತು ಆದಿಲ್ಲೋ, ಅಯಮಾತ್ಮ ಬ್ರಹ್ಮ ಅನ್ನೋದು ಹೇಳುವ ತಾಕತ್ತು ಇವನಿಗೆ ಆದಿಲ್ಲೋ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳು ಯೋಗ್ಯತೆ ಇವನಲ್ಲಿ ಆದೋ ಇಲ್ಲೋ, ಕೊನೆಗೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತಾನೋ, ಅಥವಾ ಬರೀ ನಾಟಕದ ಸ್ತ್ರೀ ಅಂತ ಡ್ಯಾನ್ಸ್ ಮಾಡಿ ಹೋಗ್ತಾನೋ ನೋಡ್ಕೋಬೇಕು. ತಿಳಿತದ? ನಾಟಕದ ಹೆಣ್ಪಾರ್ಟ್ ಮಾಡಿರ್ತಾನೆ ನೋಡ್ರಿ. ಇಲ್ಲ, ಆದ್ರೆ ಮಾಡೋದೆಲ್ಲ ಹೆಣ್ಣಿನಾಗೆ ಮಾಡ್ತಿರ್ತಾನ. ನಾಟಕದ ಸೀರೆ ಉಟ್ಕೊಂಡು ಜಂಪರ್ ಹಾಕೊಂಡು ಎಲ್ಲ ಡ್ಯಾನ್ಸ್ ಮಾಡಿ. ಆದ್ರೆ ಅವನಿಗೆ ಹೆಣ್ಣಿದ್ದೀನಿ ಕಲ್ಪನೆ ಇರ್ತದನು, ಅವನಿಗೆ ಒಳಗೆ ಗಂಡು ಸಿದ್ದೀನಿ ಅನ್ನೋದು ಗೊತ್ತಿರ್ತದ. ಯಾಕಂದ್ರೆ ಅದೇ ಸೀರೆ ಅದೇ ಉಟ್ಕೊಂಡು ಮನೆಗೆ ಹೋಗ್ತಾನ ಮುಂಜಾನೆ ಎಲ್ಲ ಇದು ತೆಗೆದು ಕಳೆದು ಹೋಗ್ತಾನಲ್ಲ. ಅದಕ್ಕೆ ನಿಜವಾಗಿ ಗುರುವಿನನ್ನು ಇದು ಮಾಡೋದು ನೀವು. ಆದರೆ ನಾವು ಶಿಷ್ಯರು ನಾವು ಪರೀಕ್ಷೆ ಮಾಡ್ತೀವಿ ಕೆಲವಾರು ವಿಷಯದಾಗ. ಏನಾರು ಒಂದು ಅಗಡದಿಗಡೆ ಏನಾರು ಮಾತಾಡಿ ಅವರಿಂದ ಏರ್ ಮಾಡ್ಲಿಕ್ಕೆ ಹಚ್ತೀವಿ, ಮುಂದೆ ಅವನಿಗೆ ಅಲ್ಲೇ ಕೊಂಡಿಸ್ತೀವಿ. ನನಗೊಂದು ಇಂಥದ್ದು ಬೇಕು, ಏನ್ರಿ ಕೇಳಿಕೊಂಡಿರ್ತಾನೆ ಮಾರಾಯ ಮನೆಗೆ ಬರೋದ ಅಂದ ಅವನಿಗೆ ಅಲ್ಲೇ ಕೊಂಡಿರ್ತೀವಿ. ಆ ಥರನಾಗ ಬಿಡಿದ್ರೆ ಅವನ ಮನಸ್ಥಿತಿ ಹೆಂಗದ ನೋಡೋರು. ನಿಮ್ಗೇನು ಕೇಳಿದ್ರೆ ನೀವು ಗಾಬರಿ ನಮಗೆ ಕೇಳಿ ಹೈರಾಣ ಕಾಯ್ತೀರಿ. ರಾಕದವರು ಶಿಷ್ಯರಿದ್ದರು, ಅವ್ರಿಗೆ ಹೆಚ್ಚು ಆಸೆ ಮಾಡ್ತೀನಿ, ನಡೀತದ. ಅವರು ಒಮ್ಮೊಮ್ಮೆ ಗಾಬರಿ ಬೀಳ್ತಾರೆ, ಎಲ್ಲಿ ಏನು ಕೇಳ್ತಾರೋ. ಇವರೆಲ್ಲ ಫೋನ್ ಮಾಡ್ತಾರೆ, ಗುರುಗಳು ಬಂದಾರ ಬರ್ರಿ ಮನೆ, ಇವತ್ತು ಜರ ಅಲ್ಲಿ ದೂರ ಇದ್ದೀನಿ ಅಂತ ಹೇಳಿಬಿಡ್ತಾರ. ಬಂದ್ರೆ ಮತ್ತೆ 500 ರೂಪಾಯಿ ದಕ್ಷಿಣ ಇಡ್ಬೇಕಾದ. ಇವತ್ತು ಮೀಟಿಂಗ್ದಾಗ ಇದ್ದೀನಿ, ಬರೋದಾಗೋದಿಲ್ಲ. ಆಯ್ತು ಬಿಡಲ್ರಕ್ ಬಿಡ್ರಿ ಅತ್ತಿ. ಯಾಕೋ ನಗ್ತಿ. ಅರಿತವಾದ ತೀಕ್ಷ್ಣ ಮಾತುಗಳಿದ್ದವು. ಹೌದು, ಲೋಕ ವ್ಯವಹಾರವೇ ಹಿಂಗೆ ಅದ. ಹೌದು, ವಸ್ತುನಿಷ್ಠವಾಗಿ ಮಾಡ್ಬೇಕು, ವಾಸ್ತವಿಕವಾಗಿ ಮಾತಾಡ್ಬೇಕು, ಹೌದು, ಪರೀಕ್ಷೆ ಮಾಡ್ಬೇಕು. ನೋಡಿ ನೀನು ಮುಂಜಾನೆ ಹೇಳ್ದೆ ನಾಳೆಗೆ ಅಷ್ಟೊತ್ತಿದ್ರು ಬರ್ತೀನಿ ಅಂದೆ, ಕಾರ್ ಹೋಗ್ಯದ್ರು, ಅವ್ರು ಹೋಗಿದ್ದಾರೆ, ಇವ್ರು ಹೋಗಿದ್ದಾರೆ. ಅವನ್ದಾಗೆ ನಡ್ರಿ ನಮ್ಮ ಹೋಗೋಣ ಬಂದೆ. ಇವು ಏನಾಯ್ತು ಒಂದು ಪಾಯಿಂಟ್ಗಳಲ್ಲಿ ಒಂದು ಮಾರ್ಕ್ಸ್ ಕಮ್ಮಿ ಮಾಡ್ತೀನಿ ನಾನು. ಇವತ್ತೇನು ಸಾತ್ರು ಬರಬೇಕು. ಗುರು ಅಂದ್ರೆ ಏನು ತಿಳಿದಿರಿ? ಯಾಕಂದ್ರೆ ಮೈನಸ್ ಮಾಡ್ತೀವಿ, ಮಾರ್ಕಸ್ 96 ಆಗಿದೆ. ಒಂದು ಸುಳ್ಳಾಡ್ದ ಒಂದು ಏನು ಮಾತು ತಪ್ಪಂದ್ರೆ 95 ಮಾಡಿದ್ರೆ, ಕರೆಕ್ಟ್ ಇದ್ರೆ 95, ಒಂದು ಮೈನಸ್.
ಮತ್ತು ಎರಡು ಮಾಡ್ಕೊಂಡಾಗ ಮತ್ತೆ ಅದು ಬರ್ತದ. ಅದು ಸಹಜ ಮಾಡ್ದಂಗೆ ಮಾಡಿರ್ತೀನಿ ನಾಟಕ, ಅದ್ರ ಫೇಲ್ ಆದ್ರೆ ಆಯ್ತಲ್ಲ ರೀ. ಯಾಕೆ ಗುರು ಬ್ರಹ್ಮ ಗುರು ವಿಷ್ಣು ಹೊಗಳದವ್ರು ನೀವೇ, ನೀವೇ ಕಾಯ್ಬೇಕನ್ನೋರು ನೀವೇ, ಮತ್ತು ನೀವೇ ಮತ್ತೆ ಏನು ಮಾಡಿದ್ರೆ ಅದು ಮೈನಸ್ ಆಗದೆ ಮಾರ್ಕಸ್. ನಿಮ್ಮನ್ನು ಹಲವಾರು ರೀತಿಯಿಂದ ಪ್ರಯೋಗ ಮಾಡಿ ನೋಡ್ತೀನಿ ನಾನು. ನನಗೆ ಸರಿ ಕಂಡ್ರೆ ಬ್ರಹ್ಮಜ್ಞಾನ ಹೇಳೋ, ಅದಕ್ಕಾಗಿ ಒಂದು ಉದಾಹರಣೆ ಹೇಳ್ತೀನಿ. ಹೌದಿಲ್ರಿ? ಟೈಮ್ ನಡೀತದಿಲ್ಲಪ್ಪ, ಹಾಗೇದಿಲ್ಲ. ವ್ಯಾಸ ಮಹರ್ಷಿಗಳು ಯಾವ ಒಂದು ಮಹಾಭಾರತ ಬರೆದರು. ಏಯ್ ಕೇಳ್ಬಾ, ತುಂಬ ಗುರುಗಳು ಆಗ್ಬೇಕಾದ್ರೆ ಮಹಾಭಾರತ ಬರುವುದು. 4 ವೇದಗಳು, ಒಟ್ಟೆ ವೇದಗಳಿದ್ದು ಅವು ವಿಂಗಡಿಸಿದರು. ಯಾವುದು ಋಗ್ವೇದದೊಳಗೆ ಕೂಡ್ತದೆ, ಯಾವುದು ಯಜುರ್ವೇದದೊಳಗೆ, ಯಾವುದು ಸಾಮವೇದ, ಯಾವುದು ಅಥರ್ವವೇದದೊಳಗೆ ಕೂಡ್ತವಾಗಿ ಶ್ಲೋಕಗಳನ್ನು ಅವನ್ನು ವಿಂಗಡಿಸಿ 4 ವೇದಗಳಾಗಿ ಮಾಡಿದರು. ವೇದಗಳನ್ನು ವ್ಯಾಸ ಅಂದರೆ ಭಾಗ ಮಾಡಿದ್ದಕ್ಕಾಗಿಯೇ ವ್ಯಾಸರು ಅಂತ ಕರೆದರು. ಅವರ ಹೆಸರು ಕೃಷ್ಣ ದ್ವೈಪಾಯನ, ಮೊದಲನೇ ಹೆಸರು, ಅಥವಾ ಬಾದರಾಯಣರಂತಿದ್ರು ಅವರಿಗೆ. ಯಾವಾಗ ವೇದಗಳನ್ನು 4 ಭಾಗ ಮಾಡಿದಾಗ ವೇದವ್ಯಾಸ ಅಂತ ಕರೆದರು. ಆ ವೇದವ್ಯಾಸರಿಗೆ ಒಬ್ಬ ಮಗ ಇದ್ದ, ಅವನಿಗೆ ಶುಕಮುನಿ ಅಂತಿದ್ರು. ಅವರು ಹುಟ್ಟಿದ ಹಿಡಿದು ಅವನಿಗೆ ಹೆಣ್ಣಿನ ಕಲ್ಪನೆ ಮಾಡಿಕೊಡಬಾರ್ದತ್ತ ಅವನಿಗೆ ಅಷ್ಟು ದ್ವಾಕ್ ಮಾಡ್ತಿದ್ರು. ಒಂದು ಹೆಣ್ಣಿನ ಕಲ್ಪನೆ ಆದರೆ ಕೆಟ್ಟು ಹೋಗ್ತಾನೆ. ಮಹಾನ್ ಋಷಿ ಮಾಡ್ಬೇಕಂತ ಹೇಳಿ ಅವರು ಸಾಕಷ್ಟು ಹೆಣ್ಣುಗಳ ಆಸನಕ್ಕೆ ಬರಲಾರ್ದಂಗೆ ಮಾಡಿಬಿಟ್ಟಿದ್ರು. ತಮಗೆ ಬೇಕಾದ್ರೆ ಅವ್ನಿಗೆ ಕೊಂಪ್ಯಾಗ ಕೊಂಡ್ರಿಸಿ ಬಾಗಿಲು ಹಾಕಿ ತಮ್ಗೇನು ಬೇಕಾದ್ರೂ ಹೋಗ್ತಿದ್ರು. ಒಟ್ಟು ಹೆಣ್ಣು ಜಗತ್ತಿನಾಗ ಇರ್ತೈತಿ, ಅದ್ರಾಗೂ ತೋರಿಸ್ಕೊಡ್ಲಿಲ್ಲ. ಅವ್ರು ಲೇಖನದ ಸಹಿತ ತೋರಿಸ್ಕೊಡ್ಲಿಲ್ಲ. ಇರೋದು ಒಂದೇ ಗಂಡೆ ಅಷ್ಟೇ ತಿಳ್ಕೊಬೇಕು ಅವ. ಮತ್ತು ಅವನಿಗೆ ಅಷ್ಟೇ ಕೊಟ್ಟು ಅವನಿಗೆ ಇದು ಮಾಡಿದ್ರು. ಎಲ್ಲ ಬ್ರಹ್ಮಜ್ಞಾನ ಆಯಿತು. ಬ್ರಹ್ಮಜ್ಞಾನ ಆಗಿದ್ದಿಲ್ಲ, ಎಲ್ಲ 5 ಯೋಗಗಳು ಹೇಳಿದರು. ಪರಿಪೂರ್ಣ ಯೋಗ ಕೊಡಲ್ರಿ ಇಲ್ಲಿ. ಅಪ್ಪ ಹೇಳೇನ 6 ಯೋಗ ಪರಿಪೂರ್ಣ ಸಮ್ಯಕ್ ದರ್ಶನ ಮಾಡಿಸ್ತೀನಿ ಅಂದ್ರೆ ಕೊಡೇವಲ್ಲ ಅಂದ್ಬಿಟ್ಟು ಮಗ. ಅದು ಹೆಣ್ಣಿಂದ ಅವ ಅಕಸ್ಮಾತ್ ಹೆಣ್ಣು ಬಂದು ಅಪ್ಪಾನು ಅಲ್ಲಿ ಏನು ಬರ್ತದೆ, ಯಪ್ಪ ಘಾತಾಯ್ತು ಆಕಿಗೆ, ಯಾಕಪ್ಪ ಅಲ್ಲಿ, ಯಾಕೆ ಏನಾಯ್ತು, ಉಬ್ಬೇದಾಗ ಎರಿ ಮೇಲೆ ಬಾವ್ ಯಾಕೆ ಬಂದದ ಆಕಿಗೆ ಕೇಳ್ತಿದ್ದವ. ಮೊಲೆಗಳನ್ನು ಕೇಳಿ ತಿಳಿತದ. ನಮಗಿಲ್ಲ ಸಾಪಿಲ್ಲಲ್ಲಿ ಎರಿ ಉಬ್ಬೇವಾಗ, ಮತ್ತು ಕೂದಲು ಉದ್ದವಲ್ಲ, ನಮ್ಮಂಗೆ ಗಡ್ಡ ಮೀಸಿಲ್ಲಲ್ಲ, ಅದಕ್ಕೆ ಯಾಕೆ ಇದ್ಯಾವ ಪ್ರಾಣಿ ಅಂತಿದ್ದವ. ಅವನಿಗೆ ಲೋಕ ವ್ಯವಹಾರ ಆಗಿಕೊಟ್ಟಿದ್ದಿಲ್ಲ. ಇದ್ಯಾವ ಪ್ರಾಣಿ, ನಮಗೆ ಹಿಂದೆ ಸಪೈಯದ, ಅದಕ್ಕೆ ಹಿಂದೆ ಹಾಯ್ದದಲ್ಲ, ಯಾವುದೊಂದು ನಮ್ಮನೆ ಇರ್ತಾವತ್ತು, ಅದೆಲ್ಲ ತಲೆ ಹೈಕೋಬೇಡ, ಬಾಯಿ ಕೆಡ ಮುಂದೆ ಹೇಳ್ತೀನಿ ಬಾ ಅನ್ನೋರು ಬಿಡ ನಾವು. ಯಾಕಂದ್ರೆ ಅವನಿಗೆ ಕುತೂಹಲ ಇರಲಿಲ್ಲ, ಬರೀ ಅಟ್ಟೆ ನೋಡವಲ್ಲ. ಅದು ಹೆಣ್ಣು ಗಂಡನು ಬೇರೆಯಾಗಿ ತಿಳುಗೊಟ್ಟಿದ್ದಿಲ್ಲ ಅವರು. ಅಪ್ಪ ಪರಿಪೂರ್ಣ ಉಪದೇಶ ಕೊಡು, ಮತ್ತು ಎಷ್ಟು ದಿವಸ ನೀನು ನನಗಿದು ಮಾಡ್ತೀವಿ. ಹಿಂಗೆ 12 ವರ್ಷ ತಪಶ್ಚರ್ಯ ಮಾಡೋದು, ಪರಿಪೂರ್ಣ ಉಪದೇಶ. 12 ವರ್ಷ ತಪಶ್ಚರ್ಯ ಮಾಡಿ ಬಾವು. ಆದ ಈ ಯಾವುದು ಚಂಪಾರಣ್ಯ ಬಿಟ್ಟು ದ್ವೈತವನಕ್ಕೆ ಹೋದ. ಕಾಣುವುದು ನೋಡಿ ಕೂತು 12 ವರ್ಷ ಅಪ್ಪ ಹೇಳಿದ ಮಂತ್ರ, ತಾರಕ ಮಂತ್ರ ಆಗಲಿ, ನಾದಾನಂದ ಆಗಲಿ, ಯಾವುದೋ ಧ್ಯಾನ ಮಾಡಿ 12 ವರ್ಷ ಆಯಿತು. ಅಪ್ಪನ ಮುಂದೆ ಅಪಾಟ್ ಮತ್ತು ಮಂತ್ರ ಧ್ಯಾನ ಮಾಡಿ ಯಾವುದೇ ಇದು ಇಲ್ದು ಗೊತ್ತು ಅಪಾಟ್ ಶಕ್ತಿ ಪ್ರಾಪ್ತ ಆಯಿತು. ಬಂದು ಅಪ್ಪನ ಮುಂದೆ ಹೇಳಕ, ಅಪ್ಪ ನಾನು 14 ಲೋಕಗಳು ಈ ಕಡೆ ಕೈಯಾಗಿ ಹೇಳು, ಈ ಕೈಯಾಗಿ ಹೇಳು ಹಿಡ್ದಂಗೆ ಆಗಿಬಿಡ್ತು, ಅಷ್ಟು ನನಗೆ ಆನಂದ ಆಗ್ತಿತ್ತು ಅಂದ. 12 ವರ್ಷ ತಪಶ್ಚರ್ಯ ಮಾಡಿದೆ ಅಂದ್ರೆ ಇನ್ನೂ 12 ವರ್ಷ ಹೋಗಲ್ಲ ಎಲ್ಲ. ಇಷ್ಟಾದ್ರೂ ಮತ್ತೆ 12 ವರ್ಷ ಹೋಗತ್ತಾನ ನಮ್ಮ ಅಪ್ಪ. ಏನು ತೀರಾ ಆದಿಲ್ಲ, ಗಾಡು ಬಂದು ಮೊಳಕಾಲು ಗೆಟ್ಟ್ಯಾವ, ಬುದ್ಧಿ ಆದಿಲ್ಲ ನಮ್ಮ ಅಪ್ಪನ ಮೇಲೆ ಅಂದ. ಮತ್ತು ಅವನಿಗೆ ಏನಿರಂದ್ರೆ ಚಾಪಿಗೆ ಕೊಟ್ಟನವರು ಭಯ ಒಂದಿತ್ತು. ಮತ್ತು 12 ವರ್ಷ ಹೋಗಿ ತಪಶ್ಚರ್ಯ ಮಾಡ್ದ ಎಣಸದ ರುದ್ರಾಕ್ಷಿ ಏನು ಮಾಡ್ದ ಅದಕ್ಕಿಂತ ಹೆಚ್ಚು ರಂಬೇರು ಕುಣಿಲಕ್ಕೆ ಹಚ್ಚಾರಪ್ಪ. ಬಂದ ರಂಬೇರು ಕುಣಿತಿದ್ರು. ಯಾರ್ಯಾರು ಎಲ್ಲ 33 ಕೋಟಿ ದೇವತೆಗಳೆಲ್ಲ ನೃತ್ಯ ಮಾಡ್ತಿದ್ರು ನನ್ನ ಮುಂದೆ. ಹಿಂಗೆಲ್ಲ ಒದರಾಡ್ಲಿಕ್ಕೆ ಹತ್ತದ. ಹಿಂಗೆ ಇನ್ನು 12 ವರ್ಷ ಹೋಗಂದ. ಇದು ಹುಟ್ಟದ ಅಂದ್ಬಿಟ್ಟು ಮಗ. ಯಾರು? ಶುಕಮುನಿ. ಏನೂ ಅನ್ನಕ್ಕೊಂದು ಮೇಡಿಲ್ಲ, ಏನಿದೆ ಅಂದ್ರೆ ಮತ್ತೆ ಮೈ ಮೇಲೆ ಆಯ್ತು. 12, 24, 12, 36 ಅಂದ್ರೆ ಮುಗದೇ ಹೋಯ್ತು. ನಾನು ಹೇಳ್ತಾನೂ ಹೇಳಾರ್ದೆ ಅವನೇ ಸಾಯ್ತಾನು, ಯಾರಿಗೆ ಗೊತ್ತಿಲ್ಲ. ನೀನು ಹೇಳ್ಯಾರಂದ ಇದೊಂದು 12 ವರ್ಷ ಹೋಗಿ ಇದೊಂದು ಜನ್ಮ ಹೆಂಗೆ ಹೋಯ್ತು ಅನ್ನೋದು ಹೇಳಿ ಹೋಗಿ ಕುಂತ ವಿಚಾರ ಮಾಡ. ಎಲ್ಲರಿಗೆ ಉಪದೇಶ ಕೊಡ್ತಾನ. ಒಂದು ಥೋಡೆ ದಕ್ಷಿಣ, ಒಂದು ಥೋಡೆ ಏನ್ರಿ ಕೊಡೋಣ ಹೇಳೇ ಹೇಳ್ತಾನೆ ಎಲ್ಲರಿಗೆ.
ನನಗೆ ಯಾಕೆ ಇಷ್ಟು ಹೇಳ್ತಾನೆ ನಮ್ಮಪ್ಪ? ಚಿಂತನೆ ಶುರುವಾಯ್ತು. ಚಿಂತೆ ಅಲ್ಲ, ಚಿಂತನೆ. ಏನಿರ್ಬೇಕು ಇದ್ರೊಳಗೆ? ಕುಂತು ಎಲ್ಲ ಬಿಟ್ಟ, ಮಂತ್ರ ತಂತ್ರ ಎಲ್ಲ ಬಿಟ್ಟು ಚಿಂತನೆ ಶುರುವಾಯ್ತು. 12 ಚಿಂತನೆ ಮಾಡಿದ 3 ತನ್ನಿಂದ ತಾನೇ ಗೊತ್ತಾಯ್ತು ಅವನಿಗೆ. ಬಂದ ಆಸ್ಥಾನಕ್ಕೆ ಬಂದ ಯಥಾ ಪ್ರಕಾರ ಕಸ ಹೊಡ್ಬೋದು, ನೀರು ತರೋದು, ಆ ಗಡ್ಡೆ ಗೆಣಸು ಸಾಧ್ಯ ಅಪ್ಪ ಕೊಡೋದು, ಅರಿವು ಒಗೆಯೋದು, ಆಕಳುಗಳು ಮೇಯಿಸ್ಕೊಂಡು ಶುರು ಮಾಡಿಬಿಟ್ಟ. ಅಪ್ಪ ನೋಡ್ದ, ಯಾಕಂದ್ರೆ ಅದು ನೋಡಿ ಇದು ನೋಡಿ ಅಂತ ಹೇಳಿದಿಲ್ಲ ಅಂದ್ರೆ ಜ್ಞಾನಿ ತಿಳಿದದ ಅವನಿಗೆ. ಅಪ್ಪನು ಕೇಳಿಲ್ಲ. ಏನ್ ತಿಳಿತಂದ್ರೆ ಅವನು ತಿರುಗಿ ಅಪ್ಪಗೆ ಹೇಳಕ್ ಬರೋದಿಲ್ಲ. ಇಂಥ ತಿಳಿದದ ತಿವನಿ ಹೇಳಕ್ ಬರೋದು. ಇಬ್ರು ಗಪ್ಪೆ. ಅರಿ ಎನ್ನುವರೆ ನಾನು ಅರಿತರೆ ತಿಳಿ ಎನ್ನುವರೆ ನಾನು ತಿಳಿದರೆ ತಿಳಿತೆ, ತಿಳಿಯದಿದ್ದರೆ ತಿಳಿಯುವುದು ಉಳಿತೆ. ತಿಳಿದವ ಏನನ್ನು ತಿಳಿದ, ತಿಳಿಯದವ ಏನನ್ನು ತಿಳಿಯಲಿಲ್ಲ. ತಿಳಿದ ಹೇಳು ಅಚಲ ಸದ್ಗುರು ಅಮೃತಲಿಂಗ ಅಂತ ಬರ್ತೀನಿ ನಾನೇ. ಗೊತ್ತಾಯ್ತೀರಿ? ತಿಳಿತೀರಿ. ಏನ್ ತಿಳಿಬೇಕು? ತಿಳಿದವರಿಗೆ ಏನ್ ತಿಳಿದ, ತಿಳಿಲಾರ್ದವನ ಏನ್ ತಿಳಿಲಿಲ್ಲ. ಅಂತ ನಾನೇ ಪ್ರಶ್ನೆ ಮಾಡಿಲ್ಲ. ನಮ್ಮ ಗುರುಗಳಿಗೆ ಹಿಂಗೆ ಸಾಕ್ರಿ ತೆಗೆದಿಡ್ರಿ ತಂದ್ಬಿಟ್ರು. ಅಂದ್ರೆ ತಿಳಿದವನಿಗೆ ಬರೀಲಿಕ್ಕೆ ಬರ್ತದೆ ಇದು. ತಿಳಿಲಾರ್ದವ್ ಏನಾದ್ರು ಒಂದು ಬರೆದು ಇಡ್ತಾನ, ಸಾಕ್ರಿ ತೆಗೆದಿಡ್ರಿ ಅಂದ್ಬಿಟ್ರು. ಮಾತಾಡ್ರಿ ಏನ್ರಿ ಇತ್ತಂದ್ರೆ ಲಕ್ಕ ಕಡೆ ಹೋಗ್ತದೆ. ಮಾನಸಾದಿಗಳ ನರಿವರಿವೆ ತಾನೆಂದುರೆ ಧ್ಯಾನಿಸಿ ಮೋಕ್ಷಬಹುದು. ಮನಸ್ಸು ದೇಹ ಎಲ್ಲವುಗಳನ್ನು ಅರಿಯೋದಕ್ಕೆ ಕಾರಣವಾದಂಥ ಈ ಮನಸ್ಸೇನದ, ಈ ಮನಸ್ಸು ಇದ್ದಿದ್ದಿಲ್ಲ ಅಂದ್ರೆ ಹೆಣ, ಶವ ಅಂತಾರ ಅದಕ್ಕೆ. ಮನಸ್ಸಿರುವವರೆಗೆ ಶಿವ ಅಂತಾರ. ಹಂಗಲ್ಲ, ಹೌದಲ್ರಿ? ಕಾಲು ಬೀಳ್ತಾರೆ, ಕೈ ಬೀಳ್ತಾರೆ, ತೊಳಿತಾರ, ಬಳಿತಾರ, ಉಣಿಸ್ತಾರ, ಅದು ಶಿವಸ್ವರೂಪಿ. ಮನಸ್ಸು ಹೋಯ್ತು, ಜೀವ ಹೋದ್ರೆ ಮನಸ್ಸು ಹೋಗ್ತದ. ಆ ಜೀವ ಹೋಗೋ ಟೈಮ್ದಾಗೂ ಮನಸ್ಸು ಇರ್ತದ್ರಿ. ಅದನ್ನ ಒಂದು ಹೇಳೇನ್ರಿ? ಹೇಳ್ಬೇಕಾ? ಆ ಕಡೆ ಇದು ಹತ್ತಿರ್ತದ. ಒಬ್ಬ ಅತೀ ಜಿಪುಣ, ನಮ್ಮ ಈರಪ್ಪ ಸಾವಿರ ಅಂತ ಅವನಿಗೆ ಅಂತ್ಯಕಾಲ ಬಂದಿತ್ತು. ಬಹಳ ಗಳಿಸಿದ್ದ. ಹಾಕಿದ್ರಿ ಒಳಗೆ ಬಿದ್ದು ಹೊಲಸು ಮಾಡ್ತಾನೆ ಪಡ್ಸಾಲೆಗೆ ಹಾಕಿದ್ರು. ಮಂದಿ ಬಂದು ಮಾತಾಡ್ಸೋರು, ಸೋಯ್ ಬಿಸ್ಕಿಡ್ತಾರವರು. ₹1.5 ಒಂದು ಪುಡುಕಿ ಇದ್ದಿದ್ದು. ಮತ್ತು ಅದನ್ನು ಜಿಪುಣ ಇತ್ತು. ಮತ್ತು ಇವ್ರು ಏನು ಅಂತ ಭಾರಿ ಏನು ಹಣ್ಣ ಪಿಣ್ಣ ತಗೋದಿಲ್ಲ. ಸಾಯದ ಕ್ಯಾಪರ್ ಹಣ್ಣು ಅಂತೇಳಿ ಅವರು ಬಿಸ್ಕಿಟ್ ಪುಡುಕಿ ಇಟ್ಕೊಂಡು, ಯಾಕಪ್ಪ ಆರಾಮಿದ್ದೆ, ನನಗೆ ಕೇಳತ್ತಿದ್ದಿಲ್ಲ, ತಿಳಿಸ್ತಿದ್ದಿಲ್ಲ. ನಾಲಿಗೆ ಬಿದ್ದು ಹೋಗಿತ್ತು, ಎಲ್ಲ ಹೋಗಿತ್ತು. ಅವ ಬರೀ ಈ ಕಡೆ ನೋಡ್ತಿದ್ದ. ನಿಮ್ಗಲ್ರಿ, ಬೆಳೆದು ನೋಡ್ತಿದ್ದ. ಒಟ್ಟಿಗಿತ್ತು. ಅವರು ಮಕ್ಕಳಿಗೆ ಸಂಶಯ ಬಂತು, ನಮ್ಮಪ್ಪ ಬರೀ ಸಾಕಷ್ಟು ಗಳಿಸ್ಯಾನ, ಬರೀ ಆ ಕಡೆ ನೋಡ್ತಾನೆ, ಬಂದವ್ರ ಕಡೆ ನೋಡೇವಲ್ಲ. ಅಲ್ಲೇನೋ ಇಟ್ಟು ಮುಚ್ಚಾನ ಮಣ್ಣಾಗ. ಏನಾರು ಮಾಡಿ ಅಲ್ಲಿ ಎಲ್ಲಿ ಇಟ್ಟ ಅನ್ನೋದಕ್ಕೆ ತಿಳ್ಕೊಬೇಕು. ಹೆಂಗೆ ಮಾಡೋದು? ಮಾಲಿಗೆ ಬಾಯರೇ ಬಿದ್ದದ, ನಾಲಿಯರೇ ಇಲ್ಲ. ಹೆಂಗೆ ಹೋದು? ದೊಡ್ಡ ಡಾಕ್ಟರ್ ಇದ್ರು, ಅವ್ರಿಗೆ ಕರ್ಸೋದು. ಇವತ್ತು ₹10,000 ಕೊಡ್ತೀವ್ರಿ, ಒಂದು ಇಂಜೆಕ್ಷನ್ ಮಾಡಿ ಒಂದೇ 2 ಮಾತಾಡಂಗೆ ಮಾಡಿಬಿಡ್ರಿ ಅಂದ. ಡಾಕ್ಟ್ರಿಗೆ ಯಾಕಂತೇಳಿ ಒಂದು ಇಂಜೆಕ್ಷನ್ ಮಾಡಿ ಮತ್ತೆ ಪುನಃ ಚೈತನ್ಯ ಬರ ಹುಷಾರಾದ. ಯಪ್ಪ ಏನಲ್ಲಿ ನೋಡ್ಲಿಕ್ಕೆ ಸುಳಿ ಮಕ್ಕಳೇ ಅಲ್ಲಿ ಐತಿ ಕರ ಭಾರಿ ತಿರ್ಲಕತ್ತದ, ಅದು ತೆಗಿಯವಲ್ರಿ. ಕರ ಆ ಕಟ್ಟಿದ ಕರ, ಆಕಳ ಕರ, ಎಮ್ಮಿ ಕರ ಯಾವ್ದ್ರಿ ಭಾರಿ ತಿರ್ಲಕತ್ತದ, ಬರೀ ನನ್ನ ಸುತ್ತೆ ಕೂತಿರಲ್ಲ ಅಂದ ಮತ್ತೆ ಹೇಳಕ್ಕೋದ ಖಲಾಸ. ₹10,000 ಖರ್ಚು ಮಾಡಿ ಇಂಜೆಕ್ಷನ್ ಮಾಡಿದ್ರೆ ಒಂದು ಕಸಬಾರಿ ಹೇಳದ ಅವ್ರ ಅಪ್ಪ. ಗೊತ್ತಾಗ್ತದ ನಿಮ್ಗೆ? ಹಂಗ ನಮ್ಮ ನಿತ್ಯ ಜೀವನದೊಳಗೆ ಹೆಂಗಿರ್ಬೇಕು, ಹೆಂಗಿಲ್ಲ ಅನ್ನೋದಕ್ಕೊಂದು ಗುರು ಬೇಕು. ಯಾಕೆ ಗುರು ಬೇಕಂದ್ರೆ ನಾವು ಇದ್ದೇವೆ, ಅವ್ವಪ್ಪ ಇದ್ದೆ ಬಂದಿರಿ ನೀವು. ಕಾರಣೀಭೂತ ಅವ್ವಪ್ಪರು ಯಾರಲ್ಲ ನಿಮ್ಗೆ? ಹಿಂದೆ ಅವ್ವಪ್ಪ ಜನ್ಮ ಕೊಟ್ಟಾರ, ಈ ಭಾವಬಂಧನ ಬಿಡಿಸ್ಯಾರನು. ಇನ್ನೊಂದು ತಂದು ಗಂಟೆ ಹಾಕ್ಯಾರ, ಅದಕ್ಕೊಂದು ಹೊಡ್ಕೊಂಡು ಹೋಗತ್ತ. ತಿಳಿಸೋದಿಲ್ಲ, ಗಂಟೆ ಹಾಕ್ಯಾರ. ಒಂದು ಸೊರಕ್ಕೆ ತೆಗ್ದೆವು, ಒಂದು ಹೆಣಸಿ ಮಾಡಿಟ್ರು. ಇದು ಏನು ದಾಂಧಲಿ ಮಾಡಂಗತ್ತೇಳಿ ಅದು ತೀರಾ ಹೈರಾಣಿಗೆ ಬಿತ್ತು. ಹೆಚ್ಚಿದ ಹ್ಯಾಂಗ ಹೈರಾಣಿಗೆ ಬಿತ್ತು ಅಂದ್ರೆ ಹೊಳಿ ಬರ್ತಿತ್ತು ತುಂಬಿ. ಅವರು ಯಾರೋ ಅದಕ್ಕೆ ಇವಾಯ್ತು, ಒಬ್ಬ ಹೊಳಿ ದಂಡಿ ನಿಂತಿದ್ದು ಕರ್ರಗ ತೇಲ್ಕೊತ್ ಮಾಡ್ಕೊತ ಹೊಂಟಿತ್ತು. ಅದು ಯಾರೋ ಏನೋ ಒಗದಾರ, ಅದು ತೊಗೊಂಡು ಬರ್ಬೇಕು, ಹೊಳೆ ಹಾರಿಬಿಟ್ಟ ತುಂಬಿದ ಹೊಳೆಗೆ. ಹಾರಿ ತೋಳಕ್ಕೆ ಹೋದ, ಅಡ್ಡದ
ಅದು ಹಿಡ್ಕೊಂಡು ಬಿಡ್ತೀವಿ ಮತ್ತೇನು ಇವೊಮ್ಮ ಕೆಳಗ ಅವ ಗಂಟು ಕಟ್ಟಿ ಏನೋ ಒಗದಾರ ಹರ್ಕೊಂಡು ಬರ್ಲಿಕ್ಕತ್ತಿದ್ ಹೊಳಿ ಮಳೆಗಾಲದಾಗ ಬರ್ಲಿಕ್ಕತ್ತಿತ್ರಿ ಹೊಳಿ ತುಂಬಿ ಬರ್ತಿತ್ತು ನೀವು ಮೀನುಗಾರ ಇರ್ಬೇಕು ಏನ್ ಇರ್ಬೇಕು ಹೋಗಿ ಹಾರಿ ಅದಕ್ಕೆ ಹಿಡ್ಕೊಂಡು ಹೊಂಟ ಅದು ಕಟ್ಟಿದ್ವಿ ಪಸಂದ್ ಚಿಕ್ಕ ಬಾವಿ ಅಂತ ಹೇಳಿ ಅದು ಹಿಡ್ಕೊಂಡು ಬಿಡ್ತು ತೇಲ್ಕೊತ್ ಮಾಡ್ಕೋತಿ ಕಡೆಗೆ ಎರಡು ಕೂಡ ಹಾದು ಹರ್ಕೊಂಡತ್ತು ಕಡೆಗೆ ಹ್ಯಾಂಡ್ರಿ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಒಮ್ಮೆ ಎರಡು ಕೂಡ ಒಮ್ಮೆ ಹೋಗೋದೇ ಅದು ಅಲ್ಲ ಯೋಗ್ಯ ರೀತಿಯಿಂದ ನೋಡ್ಕೊಂಡು ಹೋದ್ರೆ ಏನಿಲ್ಲ ಸತಿಪತಿಗಳು ಒಂದಾಗದ ಭಕ್ತಿ ಹಿತವಪ್ಪದು ಶಿವಗೆ ಪರಮಾತ್ಮನಿಗೆ ಗಂಡ ಹೆಂಡರಿ ಹೆಂಗಿರ್ಬೇಕಂದ್ರೆ ಅವಿನಾಭಾವ ಸಂಬಂಧ ಇರಬೇಕು. ಅವಿನಾಭಾವ ಸಂಬಂಧ ಅಂದ್ರೆ ಕೊಳ್ಳಾಗ ಒಂದು ಬೋರ್ಮಲ್ ಹಾಕಿಕೊಂಡಿರ್ತೀರಿ, ಅದು ಏನ್ ನೋಡ್ತೀರಿ? ಕೊಳ್ಳ ಹಾಕೊಂಡಿದ್ದು ಬರೀ ತಲೆ ಹಾಕಿದ್ರಲ್ಲ ಗೋರ್ಮಳ ಅಂತ ಬೋರ್ಮಳ. ಅದು ನಿಮ್ ಬೋರ್ಮಳ ನಿಮ್ಮ ಮೇಲೆ ಇಟ್ಕೊಂಡು ನಮ್ ಬಂಗಾರ ಕೊಡ್ರಿ ಬರ್ಸದ, ಅಥವಾ ಬಂಗಾರ ನಿಮ್ಮಲ್ಲಿ ಇಟ್ಕೊಂಡು ಆ ಬೋರ್ಮಳ ಕೊಡ್ರಿ. ಎಲ್ಲಿ ಕಂಡದ? ಬಂಗಾರದಲ್ಲೇ ಬೋರ್ಮಳ ಕಂಡದಿಲ್ಲ. ಅದು ಬೋರ್ಮಳ ಅನ್ನೋದು ಬಂಗಾರ ಅದ. ನಾವು ನೋಡೋದು ಆಕಾರ ಆಗ್ಯದ ಹಿಂಗೆ ಗುಂಡಿ, ಹೌದಲ್ಲ? ನೋಡ್ತಕ್ಕಂಥದ್ದು ಏನದ ಅದು ಬಂಗಾರ ನೋಡ್ತೀವಿ. ಹಾಗೆ ವಿಶ್ವ ನೋಡ್ತಕ್ಕಂಥದ್ದಲ್ಲೆಲ್ಲ ಪರಮಾತ್ಮ ಸ್ವರೂಪವೇ. ಆದ್ರೆ ನಾವು ಗಿಡದ ಗಂಟೆದ ಮಲ್ಲಿಕಾರ್ಜುನ ಇದು ಅದ ಅದು ಹೊಂಟೀವಿ. ಇದನ್ನು ತೆಗೆದು ನೋಡಿದ್ರೆ ಆ ವಿಶ್ವ ಚೇತನ ಶಕ್ತಿಯೇ ಅದ. ಹೊಟ್ಟೆ ನಿಮ್ಮನ್ನು ಹಿಡ್ಕೊಂಡು ನನ್ನನ್ನು ಹಿಡ್ಕೊಂಡು ಪಶು ಪ್ರಾಣಿ ಮೃಗ ತೃಣ ಶಿಲೆ ಕಾಷ್ಟ ಶಿಲೆ ಸಹ ಎಲ್ಲ ಅವನೇ ಈತಾನ. ನೀರು ತೋರು ನಂಟ್ಲೋಣ ಚಾ ಕುಡಿದ್ಯಪ್ಪ? ಅದು ಕೊಟ್ರೆ ನೋಡುದು ಬ್ರಹ್ಮಜ್ಞಾನ ತೀರ ಜಾಸ್ತಿ ಆಗ್ತದೆ. ಒಂಡ್ರಾಮ ಹಾಕಿದ್ರೆ